ಜೀವನ ಪೂರ್ತಿ ಸುಖವಾಗಿರಬೇಕು, ಸಂತೋಷದಿಂದ ಕಾಲ ಕಳಿಬೇಕು. ದುಃಖ ನಮ್ಮ ಜೀವನದೊಳಗೆ ಬರಲಾರ್ದಂಗೆ ನೋಡ್ಕೋಬೇಕು. ಸಮಸ್ಯೆಗಳು ಹುಟ್ಕೊಳ್ಳಾರ್ದಂಗೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾನೆ. ಸುಖ ಎಲ್ಲರಿಗೂ ಬೇಕು, ದುಃಖ ಯಾರಿಗೂ ಬೇಡ. ಎಲ್ಲರಿಗೂ ಬೇಡವಾದದ್ದು ದುಃಖ, ಎಲ್ಲರಿಗೂ ಬೇಕಾದದ್ದು ಸುಖ. ಆಶ್ಚರ್ಯ ಅಂದರೆ ಇಲ್ಲಿಯವರೆಗೆ ಯಾರ ದುಃಖನೂ ಪೂರ್ಣ ದೂರ ಆಗಿಲ್ಲ, ಯಾರಿಗೂ ಪೂರ್ಣ ಸುಖ ಸಿಕ್ಕೇ ಇಲ್ಲ. ಬಯಸೋದೆಲ್ಲ ಬಯಸ್ತೀವಿ, ಆದರೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ, ಯಾವುದೋ ಒಂದನ್ನು ನಾವು ಕಳ್ಕೊಂಡು ಬಂದೀವಿ, ಅದನ್ನು ಪಡ್ಕೊಳ್ಳೋ ತನಕ ಪರಿಪೂರ್ಣವಾದ ಸುಖ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಏನೇನೋ ತುಂಬಿ ಸುಖ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಆದರೆ ಬೇರೆ ಏನು ತುಂಬಿದರೂ ಕೂಡ ಅದು ತುಂಬಂಗಿಲ್ಲ. ಕಳ್ಕೊಂಡು ಬಂದದ್ದು ಯಾರನ್ನು ಅಂದರೆ ಪರಮಾತ್ಮನನ್ನು ಕಳ್ಕೊಂಡು ಬಂದೀವಿ. ಇನ್ನು ತುಂಬಿಕೊಳ್ಬೇಕಾಗಿದ್ದು ಯಾರನ್ನು ಅಂದರೆ ಪರಮಾತ್ಮನನ್ನೇ ತುಂಬಿಕೊಳ್ಬೇಕಾಗಿದೆ. ನಾವು ಸಂಸಾರವನ್ನು ತುಂಬಿ ಸುಖ ಪಡಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಅದು ಸಿಗೋದಿಲ್ಲ. ಯಾಕೆ ಅಂದರೆ ಸಂಸಾರದಲ್ಲಿರೋ ಸುಖ ಕ್ಷಣಿಕವಾದದ್ದು, ಅಶಾಶ್ವತವಾದದ್ದು, ಸುಖದ ಒಂದು ಭ್ರಾಂತಿ. ಅದು ಭ್ರಾಂತಿಪೂರ್ಣವಾದ ಸುಖವನ್ನು ಎಷ್ಟು ತುಂಬಿಕೊಂಡ್ರೂ ಕೂಡ ಅದು ಪರಿಪೂರ್ಣ ಸುಖ ಅಂತ ಅನ್ನಿಸ್ಕೊಳ್ಳಂಗಿಲ್ಲ. ಸೂರ್ಯನ ಬೆಳಕ ಬೇರೆ, ವಿದ್ಯುತ್ ದೀಪದ ಬೆಳಕ ಬೇರೆ. ಎಷ್ಟು ವಿದ್ಯುತ್ ದೀಪ ಹಚ್ಚಿದ್ರೆ ನೀವು ಸೂರ್ಯನಿಗೆ ಸಮ ಆಗಬಹುದು ಹೇಳಿ? ಸಾಧ್ಯದ? ಸಾಧ್ಯ ಇಲ್ಲ. ಸೂರ್ಯನೇ, ಲೈಟು ಲೈಟನ್ನು. ಎಂಥ ಲೈಟ್ ತೊಗೊಂಡು ಬಂದು ನೀವು ಇಟ್ಟರೂ ಕೂಡ ಸೂರ್ಯನಿಗೆ ಸಮ ಎಲ್ಲರೂ ಆಗಕ್ಕೆ ಸಾಧ್ಯತೆ. ಜಗತ್ತಿನೊಳಗೆ ಉತ್ಪಾದನೆ ಆಗುವ ಎಲ್ಲ ವಿದ್ಯುತ್ ಶಕ್ತಿಗಳನ್ನು ತಗೊಂಡು ಬಂದು ಒಂದೇ ಕಡೆಗೆ ನೀವು ಬಲ್ಬ್ ಹಚ್ತೀರಂದ್ರೂ ಕೂಡ ಸೂರ್ಯನ ಒಂದು ಸಣ್ಣ ಕಿರಣಕ್ಕೆ ಸಮಾನ ಆಗಂಗಿಲ್ಲ. ಸೂರ್ಯನ ಬೆಳಕು ಅಪ್ರತಿಮವಾದದ್ದು, ಪರಮಾತ್ಮನ ಸುಖ ಅನುಪಮವಾದದ್ದು. ಸಂಸಾರದ ಸುಖ ಅಂದರೆ ಚಿಮಣಿ ಮನ್ಯಾಗ ಚಿಮಣಿ ಹಚ್ತಾರೆ. ಚಿಮಣಿ ಅಂದ್ರೆ ಗೊತ್ತಾಕತ್ತಲ್ಲ ನಿಮಗೆ? ದೇವರ ಮುಂದೆ ಹಚ್ಚಿದ ನಂದಾದೀಪ ಚಿಮಣಿ. ಅದು ಪರಮಾತ್ಮನ ಸುಖ ಅಂದ್ರೆ ಅದು ಸೂರ್ಯನ ಬೆಳಕು. ಅದಕ್ಕೆ ಪರಮಾತ್ಮನನ್ನು ವರ್ಣನ ಮಾಡೋ ಕಾಲಕ್ಕೆ ಕೋಟಿ ಸೂರ್ಯ ಸಮಪ್ರಭಂ ಅಂತ ಹೇಳ್ತಾರೆ. ಒಬ್ಬನ ಸೂರ್ಯ ಅಲ್ಲ, 1,000,000 ಸೂರ್ಯರು ಒಂದೇ ಕಡೆಗೆ ಬಂದರೆ ಎಷ್ಟು ಬೆಳಕಾಗುತ್ತೋ ಅಷ್ಟು ಬೆಳಕು ಆ ಪರಮಾತ್ಮನ ಬೆಳಕೈತಿ ಅಂತ ಹೇಳ್ತಾರೆ. ಪರಮಾತ್ಮನ ಬೆಳಕೈತಿ ಅಂತ ಹೇಳ್ತಾರೆ. ಅದನ್ನು ನಾವು ಕಳ್ಕೊಂಡು ಬಂದೀವಿ. ತುಂಬ್ಕೋಬೇಕು ಅಂತ ಸಂಸಾರದಲ್ಲಿ ಹುಡುಕಾಡಕತ್ತೀವಿ. ಎಲ್ಲಿ ಕಳ್ಕೊಂಡಿವಲ್ಲ ಅಲ್ಲೇ ಹುಡುಕ್ಬೇಕು. ಕಳ್ಕೊಂಡಿದ್ದ ಒಂದು ಕಡೆ, ಹುಡುಕೋದು ಇನ್ನೊಂದು ಕಡೆ. ಹೆಂಗೆ ಸಿಗಕ್ಕೆ ಸಾಧ್ಯ ಅದ? ಒಬ್ಬ ಅಜ್ಜಿ ಮನೆ ಹೊರಗೆ ಈ ಪಂಚಾಯಿತಿ ಲೈಟ್ ಕಂಬ ಇರ್ತಾವಲ್ಲ, ಆ ಬೆಳಕಿನೊಳಗೆ
ಹಾದಾಗ ಬಂದು ಏನೋ ಹುಡುಕ್ಯಾಡಕತ್ತಿದ್ಲಂತ. ಪಾಪ ವಯಸ್ಸಾದ ಮುದುಕಿ, ಆಕೆ ಹೆಸರು ರಾಬಿಯಾ ಅಂತ. ವಯಸ್ಸಾದ ಮುದುಕಿ ಮನೆ ಹೊರಗೆ ಪಂಚಾಯಿತಿ ಲೈಟಿನ ಬೆಳಕಿನೊಳಗೆ ಏನೋ ಹುಡುಕಾಡ್ತಾಯಿದ್ಲು. ಆ ಅಜ್ಜಿಗೆ ಸಹಾಯ ಮಾಡಬೇಕು ಅಂತ ಮತ್ತೊಂದು 4 ಜನ ಹುಡುಕರು ಅವರು ಹುಡುಕಾಡಕತ್ತಿದ್ರು. ಅಜ್ಜಿನ ಕೇಳೇ ಇಲ್ಲ ಅವರು. ನೀ ಏನು ಹುಡುಕಾಡಕತ್ತಿದೆ ಅಂತ ಕೇಳಿಲ್ಲ ಅವರು, ಸುಮ್ಮನೆ ಹುಡುಕಾಡಕತ್ತಿದ್ರಿ ಅವರು. ಆ ಯುವಕರನ್ನು ನೋಡಿ ಮತ್ತೊಂದು 8-10 ಜನ ಬಂದರು, ಅವರು ಹುಡುಕಾಡಕತ್ತಿದ್ರು. ಹಿಂಗೆ ಒಬ್ಬರನ್ನ ನೋಡಿ ನೂರಾರು ಜನ ಹುಡುಕಿದ್ದ ಅದರೊಳಗೆ ಗಟ್ಟಿ ಧೈರ್ಯ ಮಾಡಿ, ಅಜ್ಜಿ ಇಷ್ಟೆಲ್ಲ ಸೇರ್ಕೊಂಡು ಹುಡುಕಾಡಕತ್ತೀವಿ, ಏನು ಕಳ್ಕೊಂಡೀನಿ ಅಂತ ಕೇಳಿದ್ರು ಅವರು. ಏನು ಕಳ್ಕೊಂಡು ಅಂದ ಕೂಡಲೇ ಅಜ್ಜಿ ಅಂದ್ಲು, ಯಪ್ಪ ನನ್ನ ಸೂಜಿ ಕಳೆದತ್ತಿ ಅಂದ್ಲಕ್ಕೆ. ಅಂಗಳದೊಳಗೆ, ಮನ್ಯಾಗಲ್ಲ, ಅಂಗಳದೊಳಗೆ ಸೂಜಿ ಹುಡುಕಾಡಕತ್ತಾರ ಮಣ್ಣ. ನಾನು ಸೂಜಿ ಕಳೆದತ್ತಿ ಅಂದ ಕೂಡಲೇ, ಹಂಗಲ್ಲ ಅಜ್ಜಿ, ಸೂಜಿ ಕಳೆದತ್ತಿ ಹುಡುಕಾಡೋದು ಖರೆ ಅದ, ಜಾಗ ಬಹಳ ದೊಡ್ಡ ಐತಿ, ಬೆಳಕರೆ ಭಾಳ ಕಡಿಮೆ ಅದ. ಪರ್ಟಿಕ್ಯುಲರ್ ಎಲ್ಲರ ಒಂದು ಜಾಗ ಇಂಥಲ್ಲಿ ಕಳೆದತ್ತಿ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಹುಡುಕಿ ಕೊಡ್ತೀವಿ ನಿನಗೆ, ಎಲ್ಲಿ ಕಳೆದತ್ತಿ ನಿನ್ನ ಸೂಜಿ ಅಂತ ಕೇಳಿದ್ರು ಅವ್ರು. ಆವಾಗ ಆಕೆ ರಾಬಿಯಾ ಹೇಳಿದ್ಲು, ಅದನ್ನು ಕೇಳ್ದೆ ಇದ್ರೆ ಭಾಳ ಚಲೋ ಅಂದ್ಲಾಕೆ. ಅರೇ ಕೇಳಲಾರ್ದ ಮತ್ತು ಹುಡುಕಾಡೋದು ಹೆಂಗೆ ಅಂದ್ರೆ ಅವರು. ಅವಾಗ ಅಜ್ಜಿ ಅಂದ್ಲು, ಕೇಳಬೇಕು ಅಂದ್ರೆ ನಾನು ಸೂಜಿ ಅಡುಗೆ ಮನ್ಯಾಗ ಕಳೆದತ್ತಿ, ನಾ ಇಲ್ಲಿ ಹುಡುಕಾಡಕತ್ತೇನೆ ಅಲ್ಲ. ಏನು ಹುಚ್ಚಿದೆ ಅಂದ್ರೆ ಅವರು, ಕಳೆದದ್ದು ಅಡುಗೆ ಮನ್ಯಾಗ, ಹುಡುಕೋದು ಅಂಗಳದಾಗ. ಎಲ್ಲಿ ಕಳೆದತ್ತಿ ಅಲ್ಲೇ ಹುಡುಕ್ಬೇಕು. ಕಳ್ಕೊಂಡಿದ್ದ ಒಂದು ಕಡೆಗೆ, ಹುಡುಕೋದು ಇನ್ನೊಂದು ಕಡೆ ಅಂದ್ರೆ ಸಿಗೋದು ಹೆಂಗದು? ಸಿಗೋಕ್ಕೆ ಸಾಧ್ಯ ಇಲ್ಲ. ಅವಾಗ ಆಕೆ ಮುದುಕಿ ಅಂದ್ಲಂತ, ಅದು ನನಗೂ ಗೊತ್ತೈತೆ ತಮ್ಮ ಅಂದ್ಲಕ್ಕೆ. ಕಳ್ಕೊಂಡಲ್ಲೇ ಹುಡುಕ್ಬೇಕು ಅನ್ನೋದು ನನಗೂ ಗೊತ್ತದ, ಆದ್ರೆ ಏನು ಮಾಡೋದು, ಅಡುಗೆ ಮನೆ ಕತ್ಲೈತಿ, ಹೆಂಗೆ ಹುಡ್ಕೋದು ಅಂದ್ಲಕ್ಕೆ. ಕತ್ತಲಾಗ ಹೆಂಗೆ ಹುಡ್ಕೋದು? ಬೆಳಕು ಬೇಕಲ್ಲಿ ಹುಡುಕ್ಬೇಕಾದ್ರೆ, ಬೆಳಕಿನ ಹುಡುಕ್ಬೇಕು. ಹಣಿ ಬಡ್ಕೊಂಡ್ರಂತವ್ರು. ಅಲ್ಲ, ಕಳ್ಕೊಂಡಲ್ಲಿ ಕತ್ಲೈತೆ ಅಂತ ಹೇಳಿ ಬೆಳಕಿದ್ದಲ್ಲಿ ಕಳೆದದ್ದನ್ನು ಹುಡುಕಾಡಕ್ಕೆ ಹತ್ತಿದ್ರೆ ಅದು ಎಂದರೆ ಸಿಗಕ್ಕೆ ಸಾಧ್ಯ ಇದೆ? ಎಲ್ಲಿ ಕಳೆದತ್ತೋ ಅಲ್ಲೇ ಕತ್ಲಿದ್ರೂ ಕೂಡ ಅಲ್ಲೇ ಬೆಳಕ ಮಾಡ್ಕೋಬೇಕು, ಅಲ್ಲೇ ಹುಡುಕ್ಬೇಕು, ಅಂದ್ರನ ಕಳೆದದ್ದು ಸಿಗ್ತದೆ. ಮತ್ತು ನೀ ಅಲ್ಲಿ ಕತ್ಲೈತೆ ಅಂತ ಹೇಳಿ ಇಲ್ಲಿ ಬಂದು ಹುಡುಕಿದ್ರೆ ಹೆಂಗೆ ಸಿಗ್ತೈತಿ? ಬೆಳಕ ತೊಗೊಂಡು ಒಳಗೆ ಹೋಗು ಅಂದರು ಅವರು. ಬೆಳಕ ತೊಗೊಂಡು ಒಳಗೆ ಹೋಗು ಅಂದರು. ಆ ರಾಬಿಯಾಂದ ಕಥೆ ಏನದ ಅಲ್ಲ, ಹಂಗೆ ನಮ್ಮದು ಜೀವನ ಐತಿ. ನಾವು ಕಳ್ಕೊಂಡದ್ದು ಪರಮಾತ್ಮನನ್ನು ಹುಡುಕಾಡೋದು ಸಂಸಾರವನ್ನು. ಸುಖ ಪರಮಾತ್ಮನಲ್ಲಿ ಕಳ್ಕೊಂಡೇವಿ, ಸಂಸಾರದಲ್ಲಿ ಹುಡುಕಾಡಕತ್ತೀವಿ. ಒಳಗೆ ಸುಖ ಕಳ್ಕೊಂಡೇವಿ, ಹೊರಗೆ ಹುಡುಕಾಡಕತ್ತೀವಿ. ಹೆಂಗೆ ಸಿಗ್ಬೇಕು? ಕೇಳಿದ್ರೆ ಹೇಳ್ತಾರೆ ಅವ್ರು, ಏನು ಮಾಡಿದ್ರೆ ಕಣ್ಣು ಮುಚ್ಚಿದ್ರೆ ಬರೀ ಕತ್ಲ, ಏನು ಕಾಣಂಗ ಇಲ್ಲ. ಹೆಂಗೆ ಹುಡುಕಾಡೋದಲ್ಲೇ? ಒಳಗೆ ಹೆಂಗೆ ಹುಡುಕಾಡೋದು? ಕಾಣಂಗಿಲ್ಲ. ಹಂಗಂತೇಳಿ ಹೊರಗೆ ಹುಡುಕಾಡಿದ್ರೆ ಸೂಜಿ ಸಿಗ್ತತಿ? ಸಿಗಂಗಿಲ್ಲ. ಕತ್ಲಿದ್ರೂ ಸರಿ, ಶತಾಯ ಗತಾಯ ಬೆಳಕ ಮಾಡ್ಕೋಬೇಕು, ಅಲ್ಲೇ ಹುಡುಕಬೇಕು. ಭಗವಂತನನ್ನು ಕಳ್ಕೊಂಡು ಪ್ರಪಂಚಕ್ಕೆ ಬಂದಿರುವಂಥ ಜೀವಾತ್ಮ ಪ್ರಪಂಚದ ಸಾಂಸಾರಿಕ ವಿಷಯ ವಾಸನೆಗೆ ಬಲಿಯಾಗಿ ಇದರಲ್ಲೇ ಸುಖ ಹುಡುಕೋತ ಕುಂತಾನ. ಅದೆಂದೂ ಸಿಗೋದಿಲ್ಲ, ಪೂರ್ಣವಾಗಿ ಸಿಗೋದಿಲ್ಲ. ಇರೋದೇ ಸ್ವಲ್ಪ, ಪೂರ ಹೆಂಗೆ ಸಿಗೋಕ್ಕೆ ಸಾಧ್ಯದ? ಯಾವಾಗಲೂ ಅರ್ಧನ ಸಿಗೋದು.
ನೀವು ಒಂದು ಹೊಸ ಮನೆ ಕಟ್ಸಿರಂತ ಇಟ್ಕೊಳ್ರಿ, ಭಾಳ ಖರ್ಚು ಮಾಡಿ ಮನೆ ಕಟ್ಸ್ಯಾರಿ. ನಾನು ದಿವಸದ ಹೆಚ್ಚಿನ ಸಮಯವನ್ನು ಬೆಡ್ರೂಮ್ನಾಗ ಕಳೆಯೋದು. ಅಲ್ಲೇ 6 ತಾಸು 7 ತಾಸು ಬೆಡ್ರೂಮ್ನಾಗ ಹೆಚ್ಚಿರೋ ಟೈಮ್. ಉಳಿದ ಸಮಯ ಎಲ್ಲಿರ್ತಾನೆ? ಭಾಳ ಅಂದ್ರೆ ಊಟ ಮಾಡೋ 1 ತಾಸು, ಪೂಜಾದಾಗ ಭಾಳ ಅಂದ್ರೆ ಒಂದು 15 ನಿಮಿಷ, ಯಾರು ಬಂದ್ರೆ ಅದು ಸ್ವಲ್ಪ ಹೊರಗೆ ಕೂತ್ಕೋತಾನ. ಹೆಚ್ಚಿನ ಸಮಯ ಬೆಡ್ರೂಮ್ನಾಗನ. ಅದು ಬಹಳ ಅದ್ಭುತವಾಗಿರಬೇಕು ಅಂತ ಹೇಳಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಭಾಳ ಕಿಮ್ಮತ್ತಿನ ಕಾಟ ಮಾಡಿಸಿದ, ಕಿಮ್ಮತ್ತಿನ ಗಾದಿ ಹಾಕಿಸಿದ, ಕಿಮ್ಮತ್ತಿನ ಬೆಡ್ಶೀಟ್ ಹಾಕಿದ, ಕಿಮ್ಮತ್ತಿನ ದಿಂಬಿಟ್ಕೊಂಡ, ಎಲ್ಲ ಮಾಡಿದ. ಮನೆ ಶಾಂತಿ ಆಯಿತು. ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದ. ಸಾಮಾನು ಎಲ್ಲ ಬಂದು ಭಾಳ ಖುಷಿ ಆಯ್ತಾವ. ನೀವು ಮನೆ ನೋಡಿ ಸ್ವರ್ಗನ ಇಲ್ಲಿ ಮನ್ಯಾಗ ಬಂದು ಕುಂತತಿ ಅಂತ ಅನಿಸ್ತು. ರಾತ್ರಿ ಊಟ ಮಾಡಿ ಹೊಸ ಬೆಡ್ರೂಮು, ಹೊಸ ಕಾಟ, ಹೊಸ ಬೆಡ್ಡು, ಹೊಸ ಬೆಡ್ಶೀಟು, ಎಲ್ಲ ಕಿಮ್ಮತ್ತಿನ, ಎಲ್ಲ A1 ಕ್ವಾಲಿಟಿ, ಯಾವುದಕ್ಕೂ ಕಾಂಪ್ರಮೈಸ್ ಆಗಿರಲಿಲ್ಲ. ಹೋಗಿ ಮಲ್ಕೊಂಡ. ಹಿಂಗೆ ಅಂಗಾತ ಮಲ್ಕೊಂಡ. ಎದೆ ಏನು ಅನ್ನಕೈತು ಅಂದ್ರೆ ನನಗೂ ಆ ಸುಖ ಬೇಕು ಅನ್ನಕೈತು. ಎದೆ ಹೊಟ್ಟೆ ನನಗೂ ಆ ಸುಖ ಬೇಕು ಅಂತ ಅನ್ನಕೈತು. ಬೆನ್ನಿಗೆ ಆರಾಮಾಯಿತು. ಎದೆ ಬೇಕು ಅಂತು ಡಬ್ ಮಕ್ಕೊಂಡ. ಅವಾಗ ಮಗ್ಲ ಅದು ನನಗೆ ಬೇಕು, ಅದು ಕೇಳಕ್ಕಾಯ್ತು. ಆದ್ರೆ ಒಂದು ವಿಚಿತ್ರ ಅಂದ್ರೆ ಒಂದು ಕಡೆ ಮಗ್ಲಾಗಿ ಮಕ್ಕೊಂಡ್ರೆ 3 ಕಡೆ ಖಾಲಿ ಉಳಿತಿತ್ತು. ಹೌದಿಲ್ಲ? ಏನು ಬೆಡ್ ಭಾಳ ಚಲೋ ಐತಂತ ಹೇಳಿ 4 ಕಡೆ ಅದನ್ನು ಸುತ್ತ ಹಾಕೊಂಡು ಮಕ್ಕೊಳಕ್ಕೆ ಬರ್ತೈತೆ? ಬರಂಗಿಲ್ಲ. ಒಂದು ಕಡೆ ಸುಖ ಇದ್ರೆ 4 ಕಡೆ ದುಃಖ ಇರ್ತದೆ. ಇದು ಸಂಸಾರದ ಪರಿಸ್ಥಿತಿ. ಅದಕ್ಕೆ ಅಲ್ಲಮ ಪ್ರಭುದೇವರು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ, ಸಾಗರದಷ್ಟು ದುಃಖ ನೋಡ. ಹೆಂಗೆ ಸಂಸಾರದ ಸುಖ ಬಹಳ ಕ್ಷಣಿಕ. ಅದಕ್ಕೆ ನಾವು ಪರಿಪೂರ್ಣವಾದ ಸುಖವನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಪರಮಾತ್ಮನ ಕಡೆಗೇ ಸಾಗಬೇಕು, ದೇವರ ಕಡೆಗೇ ಹೋಗಬೇಕು. ದೇವರ ಕಡೆಗೆ ಹೋಗಬೇಕು ಅಂದ್ರೆ ಯಾವ ದಿಕ್ಕಿಗೆ ಹೋಗ್ಬೇಕು? ಯಾವ ದಿಕ್ಕಿಗೆ ಹೋಗ್ಬೇಕು? ದಿಕ್ಕು ಎಷ್ಟು ಅದಾವು? 4 ದಿಕ್ಕದಾವು. 4 ಪ್ರಮುಖವಾಗಿರೋ ದಿಕ್ಕುಗಳು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ನು 4 ಉಪದಿಕ್ಕುಗಳದಾವು: ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ. 8 ದಿಕ್ಕು. ಇನ್ನೂ 1-2 ಅದಾವು: ಮ್ಯಾಲೆ, ಕೆಳಗೆ. ಹೌದು, ದಶದಿಕ್ಕುಗಳು ಅಂತ ಕರೀತಾರೆ. ಇಲ್ಲಿವರೆಗೆ ಯಾವ ಗ್ರಂಥದಲ್ಲಿ ಯಾವ ವಿದ್ವಾಂಸರು ಹೇಳಿದರೂ ಈ 10 ದಿಕ್ಕು ಹೇಳಿರೋದು. ಇದನ್ನು ಹೊರತುಪಡಿಸಿ ಹೇಳೇ ಇಲ್ಲ. ಆದರೆ ಖರೆ ಹೇಳಬೇಕು ಅಂದರೆ ದಿಕ್ಕುಗಳು 10 ಅಲ್ಲ, 11 ದಿಕ್ಕದಾವು. 11 ದಿಕ್ಕದಾವು. 10 ದಿಕ್ಕುಗಳು ಹೊರಗಿದ್ರೆ 11ನೇ ದಿಕ್ಕು ಯಾವುದು ಅಂದರೆ ನಿಮ್ಮ ಅಂತರಂಗ ಒಳಗಡೆ ಪ್ರವೇಶ ಮಾಡೋದು. ಅದು 11ನೇ ದಿಕ್ಕು. ಅದು ಗೊತ್ತೇ ಇಲ್ಲ ನಮಗೆ. 11ನೇ ದಿಕ್ಕಿನ ಬಗ್ಗೆ ನಮ್ಮ ಗಮನನೇ ಇಲ್ಲ, ಲಕ್ಷಣ ಇಲ್ಲ, ಹೋಗೇ ಇಲ್ಲ, ಬಂದೇ ಇಲ್ಲ, ನೋಡೇ ಇಲ್ಲ ನಾವು. ಎಂದರೆ ಲಕ್ಷ ಕೊಟ್ಟಿವಿ ಆ ಕಡೆಗೆ? ಹೋಗಿಲ್ಲ. ಈ 10 ದಿಕ್ಕಿನ ತುಂಬೆಲ್ಲ ಹೋಗ್ತೀವಿ, ಆ ಕಡೆ ಬೇಕಾದ ಕಡೆ ಹೋಗ್ತೀವಿ. ಪ್ರಸಂಗ ಬಂದ್ರೆ ಯಾವ ಕಡೆ ರಾಹು ಅದಾನ, ಯಾವ ಕಡೆ ಕೇತು ಅದಾನ, ಎಕಡೆ ಹೋದ್ರೆ ಶುಭ ಆಕತಿ, ಎಕಡೆ ಹೋದ್ರೆ ಅಶುಭ ಆಕತಿ, ಅದನ್ನೆಲ್ಲ ಭಾಳ ಚೌಕಾಶಿ ಮಾಡಿ ಹೋಗ್ತೀವಿ. ಆದ್ರೆ ಒಳಗೆ ಪರಮಾತ್ಮ ಎಲ್ಲದಾನ ಅಂತ ಕೇಳಿದ್ರೆ 10 ದಿಕ್ಕಿನ ಕಡೆಗೆ ಹೋದ್ರೆ ಪರಮಾತ್ಮ ಸಿಗಂಗಿಲ್ಲ. ಒಳಗದಾನವ,
ಅಂತರಂಗದಲ್ಲಿ ಕುಳಿತುಕೊಂಡ, ಒಳಗೆ ಕುಳಿತುಕೊಂಡನು ಪರಮಾತ್ಮ. ತೇರಾ ಸಾಯಿ ತುಜ್ಮೆ ಹೇ, ತೇರಾ ಸಾಯಿ ತುಜ್ಮೆ ಹೇ. ನಿನ್ನ ದೇವರು ಎಲ್ಲಿದಾನೆ ಅಂದ್ರೆ ನಿನ್ನ ಒಳಗೆ ಅದಾನಪ್ಪ ಅಂತ ಹೇಳ್ತಾರೆ. ನಿನ್ನ ಒಳಗೆ ಅದ. ಬಸವಣ್ಣವ್ರು ಹೇಳಿಲ್ಲ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಕಾಶಿ ರಾಮೇಶ್ವರ ಅಷ್ಟಾಷಷ್ಠಿ ತೀರ್ಥಂಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ, ಅಪ್ರಮಾಣ ಕೂಡಲ ಸಂಗಮ ದೇವ. ನಾವು ಆ ಕಡೆ ಹೋಗೇ ಇಲ್ಲ. ಸಾಮಾನ್ಯವಾಗಿ ನಮ್ಮ ಕಡೆ ನಮಗೆ ಲಕ್ಷ್ಯ ಕಡಿಮೆ, ಇನ್ನೊಬ್ಬರ ಕಡೆನೇ ಲಕ್ಷ್ಯ ಜಾಸ್ತಿ. ಯಾಕೆ ಅಂದರೆ ನಮ್ಮ ಇಂದ್ರಿಯಗಳೆಲ್ಲ ಬಹಿರ್ಮುಖವಾಗಿದಾವೆ, ಹೊರಗೆ ನೋಡ್ತಾವೆ. ಕಣ್ಣು ಹೊರಗಿಂದ ನೋಡ್ತದೆ, ಕಿವಿ ಹೊರಗಿಂದನೇ ಕೇಳ್ತತಿ, ನಾಲಿಗೆ ಹೊರಗಿಂದನೇ ರುಚಿ ನೋಡ್ತದೆ, ಚರ್ಮ ಹೊರಗಿನ ಸ್ಪರ್ಶವನ್ನು ಮಾತ್ರ ಅನುಭವಿಸ್ತದೆ, ಮೂಗು ಹೊರಗಿನ ಗಂಧವನ್ನು ಮಾತ್ರ ಆಘ್ರಾಣಿಸ್ತದೆ. ಒಳಗೆ ನೋಡೋ ಶಕ್ತಿ ಈ ಇಂದ್ರಿಯಗಳಿಗೆ ಇಲ್ಲ. ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ. ಉಪನಿಷತ್ಕಾರರು ಬರ್ಕೊಂಡು ಬರ್ತಾರೆ, ಇಂದ್ರಿಯಗಳು ಬಹಿರ್ಮುಖವಾಗಿದ್ದಾವೆ, ಒಳಗೆ ಏನು ನಡೀತೈತಿ, ಒಳಗೆ ಏನೈತಿ ಅನ್ನೋದು ಇವಕ್ಕೆ ಗೊತ್ತಾಗೋದಿಲ್ಲ. ಇವುಗಳನ್ನು ತಗೊಂಡು ಒಳಗೆ ಹೋಗಬೇಕು ಅಂದ್ರೆ ಸಾಧ್ಯ ಇಲ್ಲ. ಇವನು ಕರ್ಕೊಂಡು ಒಳಗೆ ಹೋಗಬೇಕು ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಳಗಡೆ ಹೋಗೋದು ಇವಕ್ಕೆ ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ. ಒಳಗಡೆ ಹೋಗಬೇಕಾಗಿತ್ತು ಅಂದ್ರೆ ಇವನು ಬಿಟ್ಟು ಹೋಗ್ಬೇಕು ನೋಡ್ರಿ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ್ ವ್ಯಾವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಪರಮಾತ್ಮನನ್ನು ಪಡಿಬೇಕು ಅನ್ನುವಂಥ ಯಾವನೋ ಒಬ್ಬ ಧೀರನಾಗಿರುವಂಥ ಮನುಷ್ಯ ಈ 5 ಸಾಧನಗಳನ್ನು 5 ಇಂದ್ರಿಯಗಳನ್ನು ಇಲ್ಲೇ ಬಿಟ್ಟು ನೀನು ಇಲ್ಲೇ ಇರು ಅಂತ ಹೇಳಿ ಅವಕ್ಕೆ ಆದೇಶ ಮಾಡಿ ಹೊರಗೆ ಅವನು ಬಿಟ್ಟು ತಾನು ಒಬ್ಬನೇ ಒಳಗೆ ಹೋಗ್ತಾನೆ, ಅವನು ಪರಮಾತ್ಮನನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ಅಕ್ಕಮಹಾದೇವಿ ಹೇಳಿಲ್ಲ, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು. ನೀವೆಲ್ಲ ಇಲ್ಲೇ ಇರ್ರಿ, ನಾನು ಚನ್ನಮಲ್ಲಿಕಾರ್ಜುನನಿಗಾಗಿ ಅವಸರದ ಓಲೆಯನ್ನು ತಗೊಂಡು ಹೋಗ್ತಾ ಇದ್ದೇನೆ, ನಿಮ್ಮ ಕೆಲಸ ಅಲ್ಲಿ ಏನಿಲ್ಲ, ನೀವು ಇಲ್ಲೇ ಇರ್ರಿ, ನಾನು ಹೋಗಿ ಬರ್ತೀನಿ ಅಂತ ಅಕ್ಕಮಹಾದೇವಿ ಒಳಗೆ ಹೋದ್ಲು. ಕದಳಿ ವನ ಅಂದ್ರೆ ಶ್ರೀಶೈಲಾಗ ಅಷ್ಟೇ ಐತೆ ಅಂತ ತಿಳ್ಕೊಬೇಡ್ರಿ. ಒಳಗೊಂದು ಕದಳಿ ವನ ಆದ. ಅಕ್ಕಮಹಾದೇವಿ ಹೊರಗಿನ ಕದಳಿ ವನದ ಜೊತೆಗೆ ಒಳಗಿನ ಕದಳಿ ವನವನ್ನು ಕೂಡ ಅವರು ಪ್ರವೇಶ ಮಾಡಿದ್ಲು ಅನ್ನೋ ಕಾರಣಕ್ಕೆ ಚನ್ನಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಅವಳಿಗೆ ಉಂಟಾಯಿತು. ಒಳಗಡೆ ನಾವು ಪ್ರವೇಶ ಮಾಡಬೇಕು. ಒಳಗಡೆಗೆ ಹೋಗಬೇಕು ಅಂದರೆ ಮೊದಲು ಅದನ್ನು ಸ್ವಚ್ಛ ಮಾಡ್ಕೋಬೇಕು. ನಿನ್ನೆ ನಮ್ಮ ಶಿವಗಂಗೆ ಶ್ರೀಗಳವರು ಅಂತರಂಗದ ಶುದ್ಧಿ ಹೇಳಿದರು. ಅಂತರಂಗವನ್ನು ಹೆಂಗೆ ಸ್ವಚ್ಛ ಮಾಡ್ಕೋಬೇಕು ಅಂತ. ನಮ್ಮ ಒಳಗೆ ನಮ್ಮ ಲಕ್ಷ್ಯ ಇಲ್ಲ, ಹೀಗಾಗಿ ಅದು ಅಶುದ್ಧಿನಿ ಅದ, ಅಶುದ್ಧೂ ಅದ, ಆಮೇಲೆ ಕತ್ತಲೆ ತುಂಬಿಕೊಂಡದ. ಬಸವಣ್ಣವ್ರು ಒಂದು ಬಹಳ ಚಲೋ ವಚನ ಬರೀತಾರೆ ನೋಡ್ರಿ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನದೊಳಗೆ ವಿಷಯಗಳು ತುಂಬಿ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯಗಳು ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ, ಇಲ್ಲ ಕೂಡಲ ಸಂಗಮ ದೇವ. ಯಾವುದಾರ ಒಂದು ಮನೆಯೊಳಗೆ
ಬಾಗಿಲ್ದಾಗನ ಹುಲ್ಲು ಹುಟ್ಟಿತ್ತು, ಹೊಸ್ತಲ ಮೇಲೆ ಹುಲ್ಲು ಹುಟ್ಟಿತ್ತು ಅಂತ ಇಟ್ಕೋರು. ನೋಡಿದ ಕೂಡಲೇ ನೀವು ಆ ಮನ್ಯಾಗ ಯಾರು ಇರ್ಬೋದಂತ ಅನಿಸ್ತೈತಿ ನಿಮಗೆ? ಹೊಸ್ತಲ ಮೇಲೆ ಹುಲ್ಲು ಹುಟ್ಟೈತಿ, ಬಾಕ್ಲಕ್ಕೆ ಹೀಗೆ ಕೈ ಹಚ್ಚು ತಡ ಇಲ್ಲದ ಧೂಳು ದಪ್ಪಂತ ಮ್ಯಾಲೆ ಹೇಳ್ತದ. ಅಂಥ ಮನೆಯಾಗ ಯಾರು ಇರ್ಬೋದಂತ ಅನಿಸ್ತದ? ಇಲ್ಲ ಇಲ್ಲ. ಹಾಗೇನಾದರೂ ಮನೆ ಪರಿಸ್ಥಿತಿ ಇತ್ತು ಅಂದರೆ ಖಂಡಿತವಾಗಲೂ ಯಾರೂ ಇಲ್ಲ ಅಂತ ನಾವು ನಿರ್ಣಯ ಮಾಡ್ತೀವಿ. ಹಂಗೆ ಇದು ಒಂದು ಮನೆ, ದೇಹ ಅನ್ನೋದು ಕೂಡ ಒಂದು ಮನೆ. ಇದರಲ್ಲಿ ದೇಹದಲ್ಲಿ ತನುವಿನಲ್ಲಿ ಹುಸಿ ತುಂಬಿ, ಮನದಲ್ಲಿ ವಿಷಯಗಳು ತುಂಬಿ, ಇದರೊಳಗೆ ಹುಸಿಯನ್ನು ಹುಲ್ಲು ಹುಟ್ಟಿತ್ತಂದ್ರೆ ಮನಸ್ಸಿನೊಳಗೆ ವಿಷಯಗಳು ಅನ್ನುವಂಥ ಧೂಳು ತುಂಬಿಕೊಂಡಿದ್ದು ಅಂದ್ರೆ ಈ ಮನೆಯೊಳಗೂ ಯಾರೂ ಇಲ್ಲ. ಅಕಸ್ಮಾತ್ ಯಾರಾದರೂ ಇದ್ದರು ಅಂದ್ರೆ ಸ್ವಚ್ಛ ಇರ್ತಿತ್ತು, ಸ್ವಚ್ಛ ಇರ್ತಿತ್ತು. ಮನೇನ ಮೊದಲ ಸ್ವಚ್ಛ ಮಾಡ್ಕೋಬೇಕು, ಆಮೇಲೆ ಒಳಗಡೆಗೆ ಏನು ತೊಗೊಂಡು ಹೋಗ್ಬೇಕು? ಬೆಳಕ ತೊಗೊಂಡು ಹೋಗಬೇಕು. ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಬಹಳ ಉಪಾಯ ಅದಾವೆ. ಕಸ ಹೊಡೆದ್ರೆ ಸ್ವಚ್ಛ ಆಗ್ತದೆ, ತೊಳೆದ್ರೆ ಸ್ವಚ್ಛ ಆಗ್ತದೆ. ಆಮೇಲೆ ಇನ್ನೂ ಹೊಸ ಹೊಸ ಮಷಿನ್ ಬಂದಾವೆ, ವ್ಯಾಕ್ಯೂಮ್ ಕ್ಲೀನರ್ ಅಂತ ಬಂದಾವಲ್ಲ. ಈಗ ನೀವು ಕಸ ಹೊರಗಿನ ಹಿಡಿಯೋದು ಬೇಡ, ನೀರು ಹಚ್ಚೋದು ಬೇಡ, ಬಟನ್ ಹಾಕಿ ಅಲ್ಲಿ ಹಿಡಿದು ಬಿಟ್ಟರೆ ಎಲ್ಲ ಒಳಗೆ ತೊಗೊಂಡ್ಬಿಡ್ತಾವೆ. ಹಾಗೂ ಸ್ವಚ್ಛ ಮಾಡ್ಕೋಬಹುದು. ಸ್ವಚ್ಛ ಮಾಡ್ಕೊಳ್ಳೋಕೆ ಬಹಳ ದಾರಿ ಅದಾವೆ, ಆದ್ರೆ ಒಳಗೆ ತುಂಬಿಕೊಂಡಿರೋ ಕತ್ಲ ಹೊರಗೆ ಹಾಕಕ್ಕೆ ದಾರಿ ಬಹಳ ಇಲ್ಲ, ದಾರಿ ಬಹಳ ಇಲ್ಲ. ಅದಕ್ಕಿರೋ ಒಂದೇ ಒಂದು ಉಪಾಯ ಏನು ಅಂದರೆ ಬೆಳಕ ಒಳಗೆ ತೊಗೊಂಡು ಹೋಗ್ಬೇಕಷ್ಟ. ಎಲ್ಲಿವರೆಗೆ ಬೆಳಕ ಒಳಗೆ ಹೋಗಂಗಿಲ್ಲ ಅಲ್ಲಿಯವರೆಗೆ ಕತ್ಲಿ ಹೊರಗೆ ಹೋಗಂಗಿಲ್ಲ. ನಾವೇನು ಮಾಡ್ತೀವಿ ಗೊತ್ತೇನು? ಕತ್ತಲೆಯನ್ನು ಹೊರಗೆ ಹಾಕಬೇಕು ಅಂತ ಕತ್ತಲೆಯ ಜೊತೆಗೆ ಗುದ್ದಾಡ್ತಿರ್ತೀವಿ ಯಾವಾಗಲೂ. ಆದರೆ ಕತ್ಲಿ ಅದು ಇಷ್ಟು ಜಿದ್ದಿ ಇರ್ತದಲ್ಲ, ನೀವು ಕಸ ಹೊಡೆದ್ರೂ ಹೋಗಂಗಿಲ್ಲ, ತೊಳೆದ್ರೂ ಹೋಗಂಗಿಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಹಚ್ಚಿ ಒಂದು ಗಂಟೆಗಟ್ಟಲೆ ಜಗ್ಗಿದ್ರೂ ಹೋಗಂಗಿಲ್ಲ, ಬಡಿಗೆ ತೊಗೊಂಡು ಬಡಿದ್ರೂ ಹೋಗಂಗಿಲ್ಲ. ಇದು ಬಹಳ ದುಷ್ಟದ ಅಂತ ಹೇಳಿ ನೀವೇನಾದರೂ ಗುಂಡು ಹಾರಿಸಿದ್ರು ಕೂಡ ಕತ್ಲಿ ಹೋಗಂಗಿಲ್ಲ. ಕತ್ತಲೆ ಹೋಗಬೇಕು ಅಂದರೆ ಒಂದೇ ಒಂದು ಉಪಾಯ, ಮೊದಲು ಕತ್ಲಿ ಜೊತೆಗೆ ಗುದ್ದಾಡೋದನ್ನು ಬಿಟ್ಬಿಡ್ಬೇಕು. ಯಾಕಂದರೆ ಅದರ ಜೊತೆಗೆ ಏನು ಮಾಡಿದರೂ ಅದನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಟ್ಟು ಏನು ಮಾಡಬೇಕು ಅಂದ್ರೆ ಒಂದು ಚಿಕ್ಕದಾಗಿರುವಂತಹ ದೀಪವನ್ನು ಹಿಡ್ಕೊಂಡು ನೀವು ಒಳಗೆ ಹೋದ್ರಿ ಅಂದ್ರೆ ಕತ್ಲಿ ಇರಂದ್ರೂ ಇರಂಗಿಲ್ಲ, ತನ್ನಷ್ಟಕ್ಕೆ ತಾನ ಕಾಲಿಗೆ ಬುದ್ಧಿ ಹೇಳಿ ಹೊರಗೆ ಹೋಗಿಬಿಡ್ತದೆ. ಅದು ಕತ್ತಲೆ ಹೊರಗೆ ಹಾಕಬೇಕು ಅಂದ್ರೆ ಬೆಳಕ ಒಳಗೆ ತೊಗೊಂಡು ಹೋಗ್ಬೇಕಷ್ಟ. ಧ್ಯಾನ ಅಂದ್ರೆ ಬೇರೆ ಏನಲ್ಲ, ಬೆಳಕನ್ನ ಒಳಗಡೆ ತೊಗೊಂಡು ಹೋಗೋದು ಧ್ಯಾನ. ಧ್ಯಾನ ಕಾಣಬೇಕಲ್ಲ, ಕಾಣಬೇಕು ಅಂದ್ರೆ ಬರೀ ಸ್ವಚ್ಛ ಆದ್ರೆ ಸಾಲಂಗಿಲ್ಲ, ನಾವು ನೋಡಬೇಕು ಅಂದ್ರೆ ಅಲ್ಲೇ ಬೆಳಕು ಬೇಕು, ಬೆಳಕು ಬೇಕು. ವೀರಶೈವ ಸಿದ್ಧಾಂತದಲ್ಲಿ ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ ಎರಡನ್ನೂ ಸಮಸಮನಾಗಿ ಹೇಳ್ಕೊಂಡು ಬಂದಿರುವಂತಹ ಏಕೈಕ ಸಿದ್ಧಾಂತ ಅಂದರೆ ಅದು ವೀರಶೈವ ಸಿದ್ಧಾಂತ. ಹೊರಗೂ ಸ್ವಚ್ಛ ಇರಬೇಕು, ಒಳಗೂ ಸ್ವಚ್ಛ ಇರಬೇಕು. ಹೊರಗೂ ಬೆಳಕಿರಬೇಕು, ಒಳಗೂ ಬೆಳಕ ತಗೊಂಡು ಹೋಗಬೇಕು. ಅದಕ್ಕೆ ಹೊರಗೆ ಬೆಳಕ ಮಾಡ್ಕೊಳ್ಳೋದ್ರ ಸಲುವಾಗಿ ಇಷ್ಟಲಿಂಗವನ್ನು ಕೊಟ್ಟರೆ, ಒಳಗಡೆ ಬೆಳಕ ಮಾಡಿಕೊಳ್ಳೋದರ ಸಲುವಾಗಿ ಪ್ರಾಣಲಿಂಗ ಮತ್ತು ಭಾವಲಿಂಗಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಪ್ರಾಣ ಮತ್ತು ಭಾವಲಿಂಗಗಳನ್ನು ಅನುಸಂಧಾನ ಮಾಡುವುದೇ ಅಂತರ್ಲಿಂಗಾನುಸಂಧಾನ, ಅಂತರ್ಲಿಂಗಾನುಸಂಧಾನ ಅಂತ ಕರ್ಕೊಂಡು ಬರ್ತಾರೆ. ಯಾವುದೇ ಒಂದು ವಸ್ತುವನ್ನು
ಅನುಸಂಧಾನ ಮಾಡೋದು ಅಂದ್ರೆ ಮೊದಲ ಅದು ಐತೋ ಇಲ್ಲೋ ಮತ್ತು ಅದು ಎಲ್ಲೈತಿ, ಆಮೇಲೆ ಅದು ಹೆಂಗೈತಿ ಅದನ್ನು ತಿಳ್ಕೋಬೇಕು. ಯಾವುದನ್ನು ಕುರಿತು ನಾವು ಅನುಸಂಧಾನ ಮಾಡ್ತೇವೋ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇರಲಿಲ್ಲ ಅಂದ್ರೆ ಅನುಸಂಧಾನ ಚೆನ್ನಾಗಿ ನಡೆಯಂಗಿಲ್ಲ. ಗೊತ್ತೇ ಇಲ್ಲ, ಗುರಿನೇ ಇಲ್ಲ, ಬಾಣ ಹೊಡೆದ್ರೆ ಹೋಗಿ ಬಡಿಯೋದಿಲ್ಲದು. ಅನುಸಂಧಾನ ಅಂದರೆ ಈಗ ಬಾಣ ಹಿಡ್ಕೊಂಡು ಹೊಡಿತಾರಲ್ಲ, ಅದಕ್ಕೂ ಅನುಸಂಧಾನ ಅಂತಲೇ ಕರೀತಾರೆ. ಬಿಲ್ಲು ಹೊಡೆಯೋದು ಅನುಸಂಧಾನ. ಅದು ಬಿಲ್ಲಿಗೆ ಹೆದೆಯನ್ನು ಏರಿಸಿ ಬಾಣವನ್ನು ಜೋಡಿಸಿ ಬಿಡೋದಕ್ಕಿಂತಲೂ ಮೊದಲ ನನ್ನ ಬಾಣ ಎಲ್ಲಿಗೆ ಮುಟ್ತತಿ ಅನ್ನುವಂತಹ ಸ್ಪಷ್ಟವಾದ ಗುರಿ ಇರಬೇಕು. ಎಲ್ಲಿಗೆ ಮುಟ್ಟಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೊಡೆದಾಗ ಮಾತ್ರ ಆ ಬಾಣ ಅಲ್ಲಿಗೆ ಹೋಗಿ ಮುಟ್ತದೆ. ನಮಗೆ ಗುರಿನೇ ಇಲ್ಲ ಅಂದ್ರೆ ಎಲ್ಲಿಗೆ ನಾವು ಹೊಡಿತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಅಂದ್ರೆ ಕಡೆ ಬಾಣ ಹೊಡೆದ್ರೆ ಏನಾಗೋದು? ಅದು ಏನೂ ಪ್ರಯೋಜನ ಇಲ್ಲ. ಗಿಡದಾಗಿನ ಹಣ್ಣು ಬೀಳಂಗಿಲ್ಲ, ಕ್ರೂರ ಪ್ರಾಣಿಗಳ ಸಾವು ಆಗಂಗಿಲ್ಲ, ಬಾಣ ವ್ಯರ್ಥ ಆಗಿ ಹೋಗಿಬಿಡ್ತಾವೆ. ಹಂಗೆ ಅಂತರಂಗದ ಅನುಸಂಧಾನ, ಅಂತರ್ಲಿಂಗದ ಅನುಸಂಧಾನ ಮಾಡಬೇಕು ಅಂದ್ರೆ ಆ ಲಿಂಗಗಳು ಹೆಂಗದಾವು, ಎಲ್ಲದಾವು, ಯಾವ ರೀತಿ ಅವನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು ನಾವು. ಅಂದ್ರೆ ಅನುಸಂಧಾನದ ದಾರಿ ಸುಗಮ ಆಗ್ತದೆ, ಸುಲಭ ಆಗ್ತದೆ. ಪ್ರಾಣಲಿಂಗ ಅಂದ್ರೆ ಯಾವುದು, ಎಲ್ಲಿರ್ತದ? ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಪ್ರಾಣಾಪಾನ ಸಮಾಘಾತಾತ್ ಕಂದ ಮಧ್ಯಾದ್ ಯದುತ್ಥಿತಂ ಪ್ರಾಣಲಿಂಗಂ ತದಾಖ್ಯಾತಂ ಪ್ರಾಣಾಪಾನ ನಿರೋಧಿಭಿಹಿ. ಪ್ರಾಣಾಪಾನ ನಿರೋಧಿಭಿಹಿ. ನಮ್ಮ ದೇಹದೊಳಗೆ 5 ವಾಯುಗಳದ. ಎಷ್ಟು? 5 ವಾಯುಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚವಾಯುಗಳು ಅಂತ ಕರೀತಾರೆ. ಈ 5 ವಾಯುಗಳಲ್ಲಿ ಈ ಪ್ರಾಣಲಿಂಗಕ್ಕೆ ಸಂಬಂಧಪಟ್ಟಂತೆ 2 ವಾಯುಗಳು ಭಾಳ ಪ್ರಮುಖ ವಾಯುಗಳು ಅಂಥವುಗಳು. ಒಂದು ಪ್ರಾಣವಾಯು, ಮತ್ತೊಂದು ಅಪಾನವಾಯು. ಅಪಾನವಾಯು ಅಧೋಮುಖವಾಗಿರ್ತದೆ, ಪ್ರಾಣವಾಯು ಊರ್ಧ್ವಮುಖವಾಗಿರ್ತದೆ. ಒಂದು ಮ್ಯಾಲೆ ಹರಿತಿರ್ತದೆ, ಒಂದು ಕೆಳಗಡೆ ಹರಿತಾ ಇರ್ತದೆ. ಹೀಗೆ ವಿರುದ್ಧ ದಿಕ್ಕಿನಲ್ಲಿ ಹರಿತಾ ಇರುವಂತಹ ಈ 2 ವಾಯುಗಳನ್ನು ಯೋಗಿಯಾದವನು ತನ್ನ ಪ್ರಾಣಾಯಾಮದ ಪ್ರಕ್ರಿಯೆಯಿಂದ, ಪ್ರಾಣಾಯಾಮದ ಸಾಧನೆಯಿಂದ ಊರ್ಧ್ವಮುಖವಾಗಿರುವಂಥ ಪ್ರಾಣವಾಯುವನ್ನು ಅಧೋಮುಖಗೊಳಿಸಿಕೊಂಡು, ಅಧೋಮುಖವಾಗಿರುವಂತಹ ಅಪಾನವಾಯುವನ್ನು ಊರ್ಧ್ವಮುಖವಾಗಿಸಿಕೊಂಡು ಆ 2 ವಾಯುಗಳನ್ನು, ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರುವಂತಹ 2 ವಾಯುಗಳನ್ನು ಅಭಿಮುಖವಾಗಿ ತೆಗೆದುಕೊಂಡು ಬರ್ತಾನೆ. ಅಭಿಮುಖವಾಗಿ ತೆಗೆದುಕೊಂಡು ಬಂದಾಗ ಆ 2 ವಾಯುಗಳು ಒಳಗಡೆ ಹೋಗಿ ಒಂದಕ್ಕೊಂದು ಘರ್ಷಣೆ ಆಗ್ತವೆ. ಯಾವಾಗ 2 ವಾಯುಗಳ ಘರ್ಷಣೆ ಆಗುತ್ತೋ ಆವಾಗ ಅಲ್ಲೊಂದು ದಿವ್ಯವಾಗಿರುವಂತಹ ಜ್ಯೋತಿ ಪ್ರಾದುರ್ಭವಿಸ್ತದೆ. ಆ ಜ್ಯೋತಿಯನ್ನು ಶಿವಯೋಗ ಸಾಧಕ ತನ್ನ ಸಾಧನೆಯ ಬಲದಿಂದ ಯಾವಾಗ ಹೃದಯದಲ್ಲಿ ತಂದು ನಿಲ್ಲಿಸ್ತಾನೋ ಆವಾಗ ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಪ್ರಾಣಲಿಂಗ ಅಂತ ಕರೀತಾರೆ. ಹೃದಯದಲ್ಲಿ ಬಂದು ನಿಂತಾಗ ಅದು ಪ್ರಾಣಲಿಂಗ ಅಂತ ಕರೆಸ್ಕೊಳ್ತಾರೆ. ಕರಸ್ಥಲದಲ್ಲಿ ಇಷ್ಟಲಿಂಗ, ಉರಸ್ಥಲದಲ್ಲಿ ಪ್ರಾಣಲಿಂಗ, ಶಿರಸ್ಥಲದಲ್ಲಿ ಭಾವಲಿಂಗ. ಶಿರಸ್ಥಲದಲ್ಲಿ ಭಾವಲಿಂಗ. ಕರಸ್ಥಲದಲ್ಲಿರೋದು ಬಹಿರಂಗವಾದ ಇಷ್ಟಲಿಂಗ. ಉರಸ್ಥಲ ಮತ್ತು ಶಿರಸ್ಥಲದಲ್ಲಿರುವ ಪ್ರಾಣಲಿಂಗ ಮತ್ತು ಭಾವಲಿಂಗಗಳು ಅಂತರ್ಲಿಂಗಗಳು, ಒಳಗಡೆ ಇರುವಂತಹ ಲಿಂಗಗಳು.
ಆ ಹೃದಯದಲ್ಲಿರುವಂತಹ ಆ ಜ್ಯೋತಿಯನ್ನೇ ಸಾಧನೆಯ ಮೂಲಕ ಮತ್ತೆ ಸುಷುಮ್ನಾ ನಾಳದಿಂದ ಮೇಲ್ಮುಖವಾಗಿ ಹರಿಸ್ತಾ 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 ಯಾವಾಗ ಸಹಸ್ರಾರ ಚಕ್ರವನ್ನು ಆ ಜ್ಯೋತಿ ತಲುಪ್ತದನೋ ಆವಾಗ ಕೋಟಿ ಸೂರ್ಯರ ಪ್ರಭೆಯನ್ನು ಬೆಳಗುವ ಬೆಳಕನ್ನು ಅದರೊಳಗೆ ಕಾಣ್ತಾ ಅದು ಭಾವಲಿಂಗ ಅಂತ ಕರೆಸಿಕೊಳ್ತದೆ. ಈ ಲಿಂಗಗಳನ್ನು ಅನುಸಂಧಾನ ಮಾಡೋದೇ ಅಂತರ್ಲಿಂಗಾನುಸಂಧಾನ ಅಂತ ಕರೆಸ್ಕೊಳ್ತಾ ಇದೆ. ಇದಕ್ಕೆ ಏನು ಬೇಕು ಅಂದರೆ ಏಕಾಗ್ರತೆ ಬೇಕು. ನಾವು ಹೇಳಿದೀವಲ್ಲ, ಹೊರಗಿನ ಎಲ್ಲ ಸಂಗತಿಗಳನ್ನು ಇಲ್ಲೇ ಬಿಟ್ಟು ಕಣ್ಣನ್ನು ಮುಚ್ಚಿಕೊಂಡು 10 ದಿಕ್ಕುಗಳಿಗೆ ಹೋಗಬೇಕಾದ್ರೆ ಕಣ್ಣು ತೆರೆದು ಹೋಗಬೇಕು. ಆದರೆ 11ನೇ ದಿಕ್ಕಿಗೆ ಹೋಗಬೇಕು ಅಂದರೆ ಕಣ್ಣು ಮುಚ್ಚಿಕೊಂಡ ಹೋಗಬೇಕು. ಇಲ್ಲ, ಕಣ್ಣು ತೆರೆದು ಕೂಡ ಹೋಗಲಿಕ್ಕೆ ಸಾಧ್ಯ ಇದೆ. ಅದು ಯಾವಾಗ ಅಂತ ಕೇಳಿದರೆ ಇಷ್ಟಲಿಂಗವನ್ನು ನೋಡ್ತಾ ಆ ಇಷ್ಟಲಿಂಗವನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಪರಿತ್ಯಾಗ ಮಾಡಿ ಆ ಲಿಂಗದಲ್ಲಿ ಸಂಪೂರ್ಣವಾಗಿ ಯಾವಾಗ ಮನಸ್ಸು ಕೇಂದ್ರೀಕೃತ ಆಗುತ್ತೋ ಆವಾಗ ಸಹಜವಾಗಿ ಏಕಾಗ್ರಗೊಂಡಿರುವಂಥ ಮನಸ್ಸಿನಲ್ಲಿ ತಲ್ಲೀನತೆ, ತನ್ಮಯತೆ ಪ್ರಾಪ್ತವಾಗೋಣದರಿಂದ ಹೃದಯದಲ್ಲಿ ಆ ಜ್ಯೋತಿ ಅವನಿಗೆ ಕಾಣೋದಕ್ಕೆ ಶುರುವಾಗ್ತದೆ. ಇದೇ ಅನುಸಂಧಾನ ಮುಂದುವರೆದಾಗ ಸಹಸ್ರಾರ ಚಕ್ರದಲ್ಲಿಯೂ ಕೂಡ ಆ ಜ್ಯೋತಿ ಅವನಿಗೆ ಹೊಳಿಲಿಕ್ಕೆ ಶುರುವಾಗ್ತದೆ. ಇದು ಅಂತರ್ಲಿಂಗಾನುಸಂಧಾನ ಅಂತ ಕರೆಸಿಕೊಳ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಬಹಳ ಮುಖ್ಯವಾಗಿರುವಂಥದ್ದು, ವೀರಶೈವರಿಗೂ ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನು ವೀರಶೈವ ಸಿದ್ಧಾಂತದಲ್ಲಿ ಧ್ಯಾನ ಅಂತ ಕರೆಯೋದು. ಶಿವಪಂಚ ಯಜ್ಞಗಳಲ್ಲಿ ಧ್ಯಾನವೂ ಒಂದು ಯಜ್ಞ. ಧ್ಯಾನಂ ಶಿವರೂಪಾದಿ ಚಿಂತ ನಾತ್ಮಾದಿ ಚಿಂತನಂ ಅಂತ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ಕೊಂಡು ಬಂದಾರೆ. ಶಿವನ ಸ್ವರೂಪವನ್ನು, ಶಿವನ ಚಿಜ್ಯೋತಿಯನ್ನು ಅನುಸಂಧಾನ ಮಾಡೋದೇ ಧ್ಯಾನ. ಅಂತರಂಗದಲ್ಲಿ ಅನುಸಂಧಾನ ಮಾಡೋದೇ ಧ್ಯಾನ. ಈ ಧ್ಯಾನದಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಕೇಳಿದರೆ, ವ್ಯಾಸರು ಬರೆದಿರುವಂತಹ ಶಿವಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಮಾನವಃ ಶಿವಯೋಗೇನ ಶಿವೋ ಭವತಿ ಕೇವಲಂ ಕೀಟಃ ಭ್ರಮರಧ್ಯಾನೇನ ಕೀಟೋಪಿ ಭ್ರಮರಾಯತೆ. ಈ ಭ್ರಮರ ಅಂತ ನೀವು ಕೇಳಿರಬೇಕು. ಕನ್ನಡದೊಳಗೆ ಅದಕ್ಕೆ ಗೊಂಗಿ ಹುಳ ಅಂತ ಕರೀತಾರೆ ಅಲ್ಲ, ಗೊಂಗಿ ಹುಳ ಅಂತ ಕರೀತಾರೆ. ಅದು ನಿಮ್ಮ ಮನೆ ಗಾಡಿ ಮೇಲೆ, ನಿಮ್ಮ ಮನೆ ಕಿಟಕಿ ಮೇಲೆ, ನಿಮ್ಮ ಮನೆ ಬಾಗಿಲ ಮೇಲೆ ತಂದೊಂದು ಮನೆ ಕಟ್ತತ. ಹೌದು, ನಿಮ್ಮ ಮನೆ ಅಂಗಳದೊಳಗಿನ ಕೆಸರು ತೊಗೊಂಡು ಬಂದು ಗಾಡಿ ಕಿಟಕಿ ಬಾಕಲ ಎದ್ರ ಮೇಲೆ ಅನುಕೂಲ ಆಗುತ್ತೆ ಒಂದು ಜಾಗ ಚಾಯ್ಸ್ ಮಾಡಿ ಅದ್ರ ಮೇಲೆ ತಂದೊಂದು ಮನೆ ಕಟ್ತದೆ. ಅದು ಈ ಜಗತ್ತಿನೊಳಗೆ ಎಲ್ಲ ಪ್ರಾಣಿಗಳು ಕೂಡ ತಾವು ಕಟ್ಕೊಂಡು ಮನ್ಯಾಗ ಇರ್ತಾವೆ, ತಾವೇ ನಿರ್ಮಾಣ ಮಾಡ್ಕೊಂಡಿರುವಂಥ ಮನೆಯಾಗಿರ್ತಾವೆ. ಇನ್ನೊಬ್ಬರ ಮನೆ ಎಂದೂ ಬಯಸಂಗಿಲ್ಲ. ಇನ್ನೊಬ್ಬರ ಮನೆ ಬಯಸೋ ಏಕೈಕ ಪ್ರಾಣಿ ಜಗತ್ತಿನೊಳಗೆ ಒಂದ. ಯಾರು? ಅವ್ರು ನಿಮಗೆ ಗೊತ್ತೈತೆ, ಅದೇನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಮನೆಯಾಗಿರ್ಬೇಕಂತಾನ, ದುಡಿಯಂಗಿಲ್ಲ, ಕಷ್ಟ ಪಡಂಗಿಲ್ಲ, ಕಟ್ಟಂಗಿಲ್ಲ, ತಯಾರಿರೋ ಮನೆ ಹೋಗ್ಬೇಕಂತಾನ. ಕೋರ್ಟ್ಗೆ ಹೋದರೂ ಸರಿ, ಜಗಳಾಡಿದರೂ ಸರಿ, ಏನು ಮಾಡಿದರೂ ಸರಿ,
ಪುಕ್ಷಟ್ಟೆ ಎಲ್ಲ ಹೊಡ್ಕೋಬೇಕಂತಾನೆ. ಆದರೆ ಉಳಿದ ಯಾವ ಪ್ರಾಣಿಗಳು ಇನ್ನೊಬ್ಬರ ಮನೆಯಾಗ ಇರೋಕ್ಕೆ ಬಯಸಂಗಿಲ್ಲ. ತಮ್ಮ ಮನೆ ತಯಾರು ಮಾಡ್ಕೊಂಡು ಆ ಮನೆಯಾಗ ಇರ್ತಾವೆ. ಆ ಗೊಂಗಿ ಹುಳ ನಿಮ್ಮ ಮನೆ ಇದ್ದರೂ ಕೂಡ ಆ ಮನೆಯಾಗ ಇರೋಂಗಿಲ್ಲ. ಅದು ತನ್ನ ಮನೆ ತಯಾರು ಮಾಡ್ಕೋತದ. ಅದು ತನ್ನ ಮನೆ ತಯಾರು ಮಾಡಿಕೊಂಡು ನೀವು ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗ್ತದೆ. ಆ ಮನೆ ತಯಾರಾದಮೇಲೆ ಅದಕ್ಕೆ ಸಣ್ಣದೊಂದು ಕಿಂಡಿ ಬಿಡ್ತತಿ. ಕಿಂಡಿ ಬಿಟ್ಟು ಕಾಡಿಗೆ ಹೋಗುತ್ತೆ. ಕಾಡಿನೊಳಗೆ ಗುಯ್ ಅಂತ ಆವಾಜ್ ಮಾಡ್ಕೋತ ಸುತ್ತಾಡ್ತಾ ಇರ್ತದೆ. ಅಲ್ಲೇ ಕಾಡಿನೊಳಗೆ ಇರೋ ಅನೇಕ ಗಿಡಗಳಲ್ಲಿ ಕೀಡೆಗಳಿರ್ತಾವೆ. ಈ ಗುಯ್ ಅಂತ ಆವಾಜ್ ಮಾಡೋದನ್ನು ಎಲ್ಲ ಕೀಡೆಗಳು ಕೇಳ್ತಿರ್ತಾವ. ಯಾವುದೋ ಒಂದು ಕೀಡಿ ಈ ಧ್ವನಿಯನ್ನು ಇನ್ನೂ ಚೆನ್ನಾಗಿ ಕೇಳಬೇಕು ಅಂತ ಹೇಳಿ ಮುಖ ಮ್ಯಾಲೆ ಮಾಡ್ತತಂತ. ಮುಖ ಮ್ಯಾಲೆ ಮಾಡಿ ಆ ಧ್ವನಿಯ ಕಡೆಗೆ ತನ್ನ ಆಸಕ್ತಿಯನ್ನು ವ್ಯಕ್ತ ಮಾಡ್ತದೆ. ಅದೇ ಕೀಡೆಯನ್ನು ಈ ಭ್ರಮರ ಹಿಡ್ಕೊಂಡು ಬರ್ತದೆ ನೋಡ್ರಿ. ಈ ಗೊಂಗಿ ಹುಳ ಹಿಡ್ಕೊಂಡು ಬಂದು ತಾಯೇನು ಮನೆ ಕಟ್ಟಿರ್ತದಲ್ಲ, ತಾನು ಕಟ್ಟಿದ ಮನೆಯಲ್ಲಿ ಏನೋ ಒಂದು ಕಿಂಡಿ ಬಿಟ್ಟಿರ್ತದಲ್ಲ, ಕಿಂಡಿ ಒಳಗೆ ತಂದು ಅದನ್ನು ಹಾಕಿಬಿಡ್ತತಿ. ಕಿಂಡಿಯೊಳಗೆ ಅದನ್ನು ಹಾಕಿದ ಕೂಡಲೇ ಮನೆ ಪೂರ್ತಿ ಪ್ಯಾಕ್ ಮಾಡ್ತದೆ. ಅದು ಬಂತು. ನೀವು ಸೂಕ್ಷ್ಮ ಗಮನಿಸಿದರೆ ಗೊತ್ತಾಗ್ತದೆ. ದಿನಾಲೂ ಆ ಮನೆ ತನ್ನ ಮನೆ ಇರುತ್ತಲ್ಲ, ಅದ್ರ ಸುತ್ತಮುತ್ತ ಗುಯ್ ಅಂತ ಆವಾಜ್ ಮಾಡ್ಕೋತ ಅಲ್ಲೇ ಸುತ್ತಾಗ್ತಿರ್ತದೆ. ಹಸಿವಾತು ಅಂದ್ರೆ ಹೋಗಿ ಏನು ತಿಂದು ಬರ್ತತಿ, ಮತ್ತೆ ಬರೋದು ಅಲ್ಲೇ ಸುತ್ತ ಹಾಕೋದು, ಗುಯ್ ಅಂತ ಆವಾಜ್ ಮಾಡೋದು. ಒಳಗೇನು ಕೀಡೆ ಇರ್ತದಲ್ಲ, ಆ ಕೀಡೆ ಇದರ ಧ್ವನಿಯನ್ನು ಕೇಳಿ 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 ಆ ಧ್ವನಿಯೊಳಗೆ ಮಗ್ನಾಗ್ತದೆ. ಅದರದೇ ನೆನಪು ಶುರುವಾಗ್ತದೆ. ಅದು ಇದಕ್ಕೆ ಕಾಣಂಗಿಲ್ಲ, ಇದು ಅದಕ್ಕೆ ಕಾಣಂಗಿಲ್ಲ. ಅದು ಒಳಗಡೆ ಕೂತ್ಕೊಂಡದ, ಇದು ಹೊರಗದ. ಧ್ವನಿ ಮಾತ್ರ ಕೇಳಿಸ್ತಾ ಇರ್ತದೆ. ಅದರದೇ ನೆನಪು. ಒಂದು ವಾರ ಕಳೀತು, 15 ದಿವಸ ಕಳೀತು, 20 ದಿವಸ ಕಳೀತು. ನೆನಪು ಬರೀ ನೆನಪಾಗಿಳಂಗಿಲ್ಲ. ಅದನ್ನು ಕೇಳಿ 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 ಅದರದೇ ಧ್ಯಾನ ಶುರುವಾಯ್ತು ಅದಕ್ಕೆ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆ ಮನೆಯೊಳಗೆ ಬೇರೆ ಸಿಗಾಕರೆ ಏನು ಸಾಧ್ಯದ? ಅದಕ್ಕೆ ಸಿಗೋದು ಒಂದೇ ಒಂದು ಏನು ಅಂದ್ರೆ ಆ ಗೊಂಗಿ ಹುಳದ ನಾದ. ಗೊಂಗಿ ಹುಳದ ನಾದ ಬಿಟ್ಟರೆ ಮತ್ತೆ ಏನೂ ಸಿಗಂಗಿಲ್ಲ. ನೋಡೋಕ್ಕೂ ಏನೂ ಇಲ್ಲ, ತಿನ್ನೋಕ್ಕೂ ಏನೂ ಇಲ್ಲ, ಯಾರ ಜೊತೆಗೆ ಮಾತಾಡೋಕ್ಕೂ ಇಲ್ಲ, ಯಾರ ಜೊತೆ ಚೆಲ್ಲಾಟೂ ಇಲ್ಲ, ಯಾರ ಜೊತೆಗೂ ಯಾವುದೇ ರೀತಿ ಇರುವಂಥ ವ್ಯವಹಾರ ಇಲ್ಲ. ಕೇವಲ ಭ್ರಮರದ ನಾದವನ್ನು ಕೇಳೋದು ಕೇಳೋದು ಕೇಳೋದು. ಅದರೊಳಗೆ ಪರಿಪೂರ್ಣ ಮಗ್ನ ಆಯಿತು. ಅದನ್ನು ಬಿಟ್ಟು ಬೇರೆ ಏನೂ ಕೂಡ ನೆನಪಿಲ್ದಂಗೆ ಆಯಿತು. ಅದರದೇ ಧ್ಯಾನ ಶುರುವಾಯಿತು. ಕೊನೆಗೆ ಹೋಗಿ 20, 30, 40, 48 ದಿವಸ ಆದಮೇಲೆ ಆ ಧ್ಯಾನದೊಳಗೆ ಮುಳುಗಿರುವಂತಹ ಕೀಡೆ ಧ್ಯಾನದ ಪರಿಣಾಮವಾಗಿ ಕೀಡೆ ಹೋಗಿ ತಾನೇ ಭ್ರಮರ ಆಗಿ ಆ ಮನೆ ಒಡೆದು ಹೊರಗೆ ಬರ್ತದೆ ಅಂತ. ಮನೆ ಒಡೆದು ಹೊರಗೆ ಬರ್ತದೆ. ಮೊದಲು ಏನಿತ್ತದು? ಕೀಡೆ. ಕೀಡೆ ಹೋಗಿ ಭ್ರಮರ ಆಯಿತು. ಎದರಿಂದ ಆಯಿತು? ಧ್ಯಾನ. ಭ್ರಮರದ ಧ್ಯಾನವನ್ನು ಮಾಡ್ತಾ 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 ಆ ಕೀಡೆ ಹೋಗಿ ಭ್ರಮರವೇ ಹೆಂಗೆ ತಾನಾತೋ, ಜೀವಾತ್ಮ ಪರಮಾತ್ಮನ ಅನುಸಂಧಾನವನ್ನು ನಿರಂತರ ಮಾಡ್ತಾ 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 ಸಾಗಿದ ಅಂದ್ರೆ ಕೀಡೆ ಹೋಗಿ ಭ್ರಮರಾದಂಗೆ ಈ ಜೀವಾತ್ಮನೇ ಹೋಗಿ ಪರಮಾತ್ಮನಾಗ್ತಾನೆ ಅನ್ನುವಂಥ ಮಾತನ್ನು ವೇದವ್ಯಾಸರು ಶಿವಪುರಾಣದಲ್ಲಿ ಬರ್ಕೊಂಡು ಬರ್ತಾರೆ. ನಮ್ಮ ಧ್ಯಾನದೊಳಗೆ ಎಷ್ಟು ಶಕ್ತಿ ಅದ ನೋಡಿ. ಯಾವುದನ್ನು ನಾವು ಧ್ಯಾನಿಸ್ತೀವೋ ಆ ಸ್ವರೂಪವೇ ನಮ್ಮದಾಗಿಬಿಡ್ತದೆ. ರಾಮಕೃಷ್ಣ ಪರಮಹಂಸರು ಈ ಹಿಂದೂ ಸಂಸ್ಕೃತಿಯಲ್ಲಿರುವಂತಹ ವಿಭಿನ್ನ ಉಪಾಸನಾ ಪದ್ಧತಿಗಳನ್ನು ಸತ್ಯದ ಹೊರಗಲ್ಲಿ ಹಚ್ಚಿ ಚೆಕ್ ಮಾಡಬೇಕು ಅಂತ ಹೇಳಿ ಆಯಾ ಉಪಾಸನೆಗಳನ್ನು ಮಾಡ್ತಾ ಇದ್ರಂತೆ. ಅವ್ರ ಚರಿತ್ರೆಯೊಳಗೆ ಬರುವಂಥ ಸಂಗತಿ,
ಯಾವಾಗ ಅವರು ಮಾರುತಿಯನ್ನು ಹನುಮಂತನನ್ನು ಕುರಿತು ಉಪಾಸನೆ ಮಾಡ್ತಾ ಇದ್ದರೋ, ಆ ಉಪಾಸನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಆ ಉಪಾಸನೆಯಲ್ಲಿ ಮುಳುಗಿ 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 ಅನುಸಂಧಾನ ಪ್ರಾರಂಭ ಆದಾಗ ಹನುಮಂತನಿಗೆ ಹೆಂಗೆ ಬಾಲಿತ್ತಲ್ಲ, ರಾಮಕೃಷ್ಣ ಪರಮಹಂಸರ ಹಿಂದೆ ಬೆನ್ನಿಗೆ ಬಾಲ್ ಚಿಗುರೊಡೆದಿತ್ತಂತೆ. ಬಾಲ್ ಚಿಗುರೊಡೆದಿತ್ತಂತೆ. ಅಂದ್ರೆ ಯಾವುದನ್ನು ನಾವು ಯಾವಾಗಲೂ ಅನುಸಂಧಾನ ಮಾಡ್ತೀವೋ ಅದರ ಸ್ವರೂಪವೇ ನಾವಾಗ್ತೀವಿ. ಅದಕ್ಕೆ ನಾವು ಚಿಂತನೆ ಮಾಡೋ ಕಾಲಕ್ಕೆ ಬಹಳ ವಿಚಾರ ಮಾಡಿ ಚಿಂತನೆ ಮಾಡಬೇಕು. ಮನಸ್ಸಿಗೆ ಆಹಾರವನ್ನು ಕೊಡೋ ಕಾಲಕ್ಕೆ ಬಹಳ ವಿಚಾರ ಮಾಡಿ ಆಹಾರವನ್ನು ಕೊಡಬೇಕು. ದೇಹಕ್ಕೆ ಕೊಟ್ಟಿರೋ ಆಹಾರ ಏನು ವ್ಯತ್ಯಾಸ ಮಾಡೋಂಗಿಲ್ಲ. ಅದು ನೀವು ಏನು ಹಾಕಿದ್ರೂ ಒಳಗೆ ಹೋಗಿ ರಕ್ತನ ಆಗೋದು ಅದು. ಆದರೆ ಮನಸ್ಸಿಗೆ ಹಾಕುವ ಆಹಾರ ಏನೈತಲ್ಲ ಅದು ಹೋಗಿ ರಕ್ತ ಆಗಂಗಿಲ್ಲ. ನಿಮ್ಮ ಸ್ವರೂಪವನ್ನೇ ಬದಲಾಯಿಸುವ ಶಕ್ತಿ ಆ ಮನಸ್ಸಿನ ಆಹಾರಕ್ಕೆ ಇರ್ತದೆ. ಅದಕ್ಕೆ ಬಹಳ ವಿಚಾರ ಮಾಡಿ ಮನಸ್ಸಿಗೆ ಆಹಾರವನ್ನು ಕೊಡಬೇಕು. ಯಾವುದನ್ನು ನಾವು ನೆನೆಸ್ತೀವಲ್ಲ ಅದೇ ನಾವು ಆಗಿಬಿಡ್ತೀವಿ. ಅದು ನಮ್ಮ ಸ್ವರೂಪನೇ ಆಗಿ ಹೋಗಿಬಿಡ್ತದೆ. ರಾಮಾಯಣದೊಳಗೆ ಒಂದು ಪ್ರಸಂಗ. ರಾವಣ ಸೀತೆಯನ್ನು ಒಯ್ದು ಅಶೋಕವನದಾಗ ಇಟ್ಟಿದ್ದ. ರಾಮ ಸೀತೆಯನ್ನು ಹುಡುಕ್ತಾ ಕಾಡು ಅಲಿತಾ ಇದ್ದ. ಸೀತೆ ಶಿವಪುರಾಣವನ್ನು ನೋಡ್ತಾ ಇದ್ಲಂತ. ಶಿವಪುರಾಣವನ್ನು ಓದ್ತಾ ಹೋದಂಗೆ ಈ ಶ್ಲೋಕ ಮಾನವ ಶಿವಯೋಗೇನ ಶಿವೋ ಭವತಿ ಕೇವಲಂ ಅನ್ನುವ ಶ್ಲೋಕ ಅವಳ ಕಣ್ಣಿಗೆ ಬಿತ್ತು. ಅದರ ಅರ್ಥವನ್ನು ಚಿಂತನೆ ಮಾಡ್ತಾ ಅವಳು ತಿಳ್ಕೊಂಡದ್ದೇನು ಅಂದರೆ, ಯಾವುದನ್ನು ನಾವು ಯಾವಾಗಲೂ ಚಿಂತನೆ ಮಾಡ್ತೀವೋ ಅದೇ ನಾವು ಆಗಿಬಿಡ್ತೀವಿ. ಕೀಟ ಭ್ರಮರವನ್ನು ನೆನೆಸಿ ಭ್ರಮರ ಆಯಿತು. ಮನುಷ್ಯ ದೇವನನ್ನು ನೆನೆಸಿ ದೇವರಾಗ್ತಾನ. ಅದರ ಅರ್ಥ ಒಂದು ಕ್ಷಣ ಗಾಬರಿ ಆದ್ಲಂತ ಸೀತೆ. ಗಾಬರಿ ಆಗಿ ಕಾವಲಕ್ಕಂತ ಹೇಳಿ ರಾಕ್ಷಸಿಯರಿದ್ರಲ್ಲ ಅವರನ್ನು ಕೇಳಿದ್ಲಂತ, ಶಿವಪುರಾಣದಾಗ ಹಿಂಗೆ ಬರ್ದಾರ, ಇದು ಖರೆ ಏನು ಅಂತ. ಇದು ಖರೆ ಏನು ಅಂತ ಕೇಳಿದ ಕೂಡಲೇ ಆ ರಾಕ್ಷಸಿ ಅಂದ್ಲು, ಶಿವಪುರಾಣದಾಗ ಬರ್ದದ್ದು ಸುಳ್ಳು ಹೆಂಗೆ ಆಗ್ತದ, ಖರೇನ ಇರ್ತದ ಅಂದ್ರೆ. ಖರೇನ ಇರ್ತದ ಅಂದ ಕೂಡಲೇ ಸೀತೆ ಗಾಬರಿಯಾಗಿ, ಹಂಗಾದ್ರೆ ಬಹಳ ದೊಡ್ಡ ಘಾತ ಆಕತಿ ಅಂದ್ಲಕ್ಕೆ. ಏನು ಘಾತ ಆಗುತ್ತೆ ಅಂದರು. ಪಕ್ಕದಲ್ಲಿರೋ ಅಕ್ಕಸಿಯರು ಏನು ಘಾತ ಆಕತಿ ಅಂದರು. ಆವಾಗ ಸೀತೆ ಹೇಳಿದ್ಲು, ನಾನು ಅಶೋಕವನದಲ್ಲಿ ಇಲ್ಲಿ ಕುಳಿತುಕೊಂಡು ಹಗಲು ರಾತ್ರಿ 24x7 ಯಾವಾಗಲೂ ರಾಮನನ್ನೇ ಧ್ಯಾನ ಮಾಡಕತ್ತೀನಿ, ರಾಮನನ್ನೇ ನೆನೆಸಾಕತ್ತೀನಿ. ಮತ್ತು ರಾಮನನ್ನು ನೆನೆಸ್ಕೋತ ಹೆಂಗೆ ಕೀಡೆ ಭ್ರಮರಾಯಿತು, ಮನುಷ್ಯ ಪರಮಾತ್ಮ ಆಗ್ತಾನ, ಹಂಗೆ ನಾನು ರಾಮ ಆಗಿಬಿಟ್ಟೆ ಅಂದ್ರೆ ರಾಮನಿಗೆ ಸೀತಾ ಉಳಿಯಂಗಿಲ್ಲ, ಏನು ಮಾಡೋದು ಅಂದ್ಲಕ್ಕೆ. ಇಷ್ಟು ನಾ ರಾಮನ ನೆನಪು ಮಾಡ್ಕೊಳಕತ್ತೇನೆ, ಮತ್ತು ನಾನಾ ರಾಮ ಆಗಿಬಿಟ್ರೆ ಏನು ಮಾಡೋದು. ಆವಾಗ ರಾಕ್ಷಸಿಯರು ಅಂದ್ರಂತ, ಸೀತಮ್ಮ ನೀನು ಚಿಂತೆ ಮಾಡಬೇಡವಾ, ನೀನು ಇಲ್ಲೇ ರಾಮನನ್ನು ನೆನೆದು ಅವನ ಧ್ಯಾನ ಮಾಡಿ ನೀನೇ ರಾಮ ಆಗಿಬಿಟ್ಟು ಅಂದ್ರೆ ಅಲ್ಲಿ ರಾಮ ನಿನ್ನನ್ನು ನೆನೆದು ಧ್ಯಾನ ಮಾಡಿ ಅವ ಸೀತಾ ಆಗಿಬಿಡ್ತಾನ. ರಾಮ ಸೀತಾ ಜೋಡಿ ಖಾಯಂ ಇರ್ತದ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ವಿ. ಅಂದ್ರೆ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಯಾವುದನ್ನು ನಾವು ಅನುಸಂಧಾನ ಮಾಡ್ತೇವೋ ಅದನ್ನೇ ನಾವು ಪಡ್ಕೊಳ್ತೀವಿ. ಕೇವಲ ಪಡ್ಕೊಳ್ಳೋದಲ್ಲ, ಪಡ್ಕೊಳ್ಳೋದ್ರಲ್ಲೂ ಭೇದ ಇರ್ತದ. ಯಾವುದನ್ನು ನಾವು ಪಡ್ಕೊಂಡಿವಲ್ಲ ಅದು ನನಗೆ ಸಿಕ್ತು, ನಾನು ಪಡ್ಕೊಂಡೆ, ಅದು ದೊರೀತು ಅಂತ. ಕೇವಲ ಪಡ್ಕೊಳ್ಳೋದಲ್ಲ, ಅದೇ ನಾವಾಗಿಬಿಡ್ತೀವಿ.
ಅದೇ ನಾವಾಗಿಬಿಡ್ತೀವಿ. ಅದ್ವೈತ. ಹಾಗಾದ್ರೆ ಈ ಪ್ರಾಣಲಿಂಗದ ಅನುಸಂಧಾನವನ್ನು ಹೆಂಗೆ ಮಾಡಬೇಕು? ಎರಡು ಪ್ರಕಾರ ಅನುಸಂಧಾನ ಮಾಡೋದು. ಒಂದು ಅಂತರಂಗದ ಅನುಸಂಧಾನ, ಮತ್ತೊಂದು ಬಹಿರಂಗದ ಅನುಸಂಧಾನ. ಪ್ರಾಣಲಿಂಗವನ್ನು ಅಂತರಂಗ ಅನುಸಂಧಾನ ಮಾಡೋದು ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು ಇಷ್ಟಲಿಂಗವನ್ನು ಅನುಸಂಧಾನ ಮಾಡ್ತಾ ತನ್ಮಯವಾಗಿ ಹೃದಯದಲ್ಲಿರುವಂಥ ಪ್ರಾಣಲಿಂಗವನ್ನು ನೋಡೋದು, ಅದರಲ್ಲೇ ಮನಸ್ಸನ್ನು ಲೀನಗೊಳಿಸೋದು. ಇದು ಅಂತರಂಗದ ಅನುಸಂಧಾನ. ಆಮೇಲೆ ಬಹಿರಂಗದ ಅನುಸಂಧಾನ ಯಾವುದು ಅಂದರೆ ಪ್ರಾಣಲಿಂಗವನ್ನು ಪೂಜೆ ಮಾಡೋದು. ಇಷ್ಟಲಿಂಗ ನಾವು ಪೂಜೆ ಮಾಡ್ತೀವಿ, ಹೌದು. ಇಷ್ಟಲಿಂಗವನ್ನು ಅಂಗೈಯೊಳಗಿಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ಅದಕ್ಕೆ ನೀರಿನಿಂದ ಅಭಿಷೇಕ ಮಾಡ್ತೀವಿ, ಪಂಚಾಮೃತಗಳಿಂದ ಅಭಿಷೇಕ ಮಾಡ್ತೀವಿ. ಹೂವು, ಪತ್ರಿ, ಅಕ್ಷತೆ, ಗಂಧ, ಕುಂಕುಮ, ಧೂಪ, ದೀಪ ಎಲ್ಲ ಉಪಚಾರಗಳಿಂದ ಇಷ್ಟಲಿಂಗವನ್ನು ನಾವು ಅನುಸಂಧಾನ ಮಾಡ್ತೀವಿ. ಹಂಗೆ ಪ್ರಾಣಲಿಂಗದ ಪೂಜೆಯನ್ನು ಹೆಂಗೆ ಮಾಡಬೇಕು? ಪ್ರಾಣಲಿಂಗದ ಪೂಜೆ ಹೆಂಗೆ ಮಾಡಬೇಕು? ಪ್ರಾಣಲಿಂಗವನ್ನು ತಂದು ಅಂಗೈಯಾಗಿ ಇಡಕ್ಕೆ ಬರೋಂಗಿಲ್ಲ. ಹೊರಗಿನ ನೀರು, ಹೊರಗಿನ ಪಂಚಾಮೃತ ಅದಕ್ಕೆ ಎರ್ಯಾಕೆ ಬರೋಂಗಿಲ್ಲ. ಹೊರಗಿನ ಹೂಪತ್ರಿ ಒಳಗೆ ಒಯ್ಯಕ್ಕೆ ಬರೋಂಗಿಲ್ಲ. ಮತ್ತು ಅದನ್ನು ಪೂಜೆ ಹೆಂಗೆ ಮಾಡೋದು? ಅದನ್ನು ಪೂಜೆ ಮಾಡೋದಕ್ಕೂ ಕೂಡ ಸಿದ್ಧಾಂತ ಶಿಖಾಮಣಿಯಲ್ಲಿ ಬಹಳ ಅದ್ಭುತವಾಗಿ ಹೇಳಿದವರಾಗಿದ್ದಾರೆ. ಅದೇನು ಅಂತ ಕೇಳಿದ್ರೆ, ಕ್ಷಮಾಭಿಷೇಕ ಸಲಿಲಂ ವಿವೇಕೋ ವಸ್ತ್ರ ಮುಚ್ಚತೆ. ಅಲ್ಲೇ ಪೂಜೆ ಮಾಡೋದಕ್ಕೆ ಅಭಿಷೇಕ ಯಾವುದು, ನೀರು ಯಾವುದು ಅಂತ ಕೇಳಿದ್ರೆ ಕ್ಷಮಾ. ಯಾರಾದರೂ ಏನಾದರೂ ನಿಮಗೆ ಅಪಚಾರ ಮಾಡಿದ್ರು, ತಪ್ಪು ಮಾಡಿದರು, ಕೇಡು ಬಯಸಿದ್ರು ಅಂದ್ರೆ ಅವ್ರ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಬದಲಾಗಿ ಹೋಗಲಿ ಬಿಡು, ತಿಳಿಲಾರ್ದ ಮಾಡ್ಯಾನ, ದೇವ್ರು ಅವನಿಗೆ ಒಳ್ಳೇದು ಮಾಡಲಿ ಅಂತ ನೀವು ಅಂದುಬಿಟ್ರಿ ಅಂದ್ರೆ ಪ್ರಾಣಲಿಂಗಕ್ಕೆ ಅಭಿಷೇಕ ಆಯ್ತು ಅಂತ ತಿಳ್ಕೊಂಬಿಡ್ಬೇಕು. ಕ್ಷಮಾ ಅಭಿಷೇಕ ಸಲಿಲಂ, ಪ್ರಾಣಲಿಂಗಕ್ಕೆ ಅಭಿಷೇಕ ಆಯಿತು. ನಾವೇನು ಮಾಡ್ತೀವಿ ಗೊತ್ತನ್ರಿ? ಇನ್ನೊಬ್ಬರು ತಪ್ಪು ಮಾಡಿದರು ಅಂದ್ರೆ ಹುಡುಕ್ಯಾಡಿ ಶಿಕ್ಷೆ ಕೊಡ್ತೀವಿ ಅವ್ರಿಗೆ, ಹೌದಿಲ್ಲ? ಮತ್ತು ನಾವೇನಾದರೂ ತಪ್ಪು ಮಾಡಿದ್ವಿ ಅಂದ್ರೆ ಗೊತ್ತಿರ್ಲಾರ್ದಂಗೆ ಮುಚ್ಚಾಕ್ತೇವೆ. ನಮ್ಮ ತಪ್ಪನ್ನು ಕ್ಷಮಾ ಮಾಡ್ಕೋತೀವಿ, ಇನ್ನೊಬ್ಬರ ತಪ್ಪನ್ನು ಹುಡುಕಿ ಶಿಕ್ಷೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಮನುಷ್ಯನ ಸ್ವಭಾವ ಇದು. ಆದರೆ ಜೀವನ ಆದರ್ಶ ಹೆಂಗಿರಬೇಕು ಅಂದ್ರೆ, ನಾವು ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಇನ್ನೊಬ್ಬರು ತಪ್ಪು ಮಾಡಿದರೆ ಅದನ್ನು ಕ್ಷಮಾ ಮಾಡಬೇಕು. ಅದು ದೇವಗುಣ ಅಂತ ಕರೆಸ್ಬೇಕು. ದೇವಗುಣ ಅಂತ ಕರೆಸ್ಬೇಕು. ಒಂದು ಮನೆ ಲಕ್ಷ ಕೊಟ್ಟು ಕೇಳಿ ಕತೆ ಭಾಳ ಚಲೋ ಐತಿದು. ಆ ಮನೆಯೊಳಗೆ 5 ಜನ ಇದ್ದರು. ಅಪ್ಪ, ಮಗ, ಅವ್ವ, ಮಗಳು, ಸೊಸಿ. ಅರ್ಥ ಆಯ್ತಲ್ಲ ನಮಗೆ? ಬೆಳಗಿನ ಜಾವ ಇಬ್ಬರು ಹೊರಗಡೆ ಕೂತ್ಕೊಂಡಿದ್ರು. ಅಪ್ಪ ಮಗ ಪೇಪರ್ ಓದ್ಕೋತ ಟೇಬಲ್ ಮೇಲೆ, ಕುರ್ಚಿ ಮೇಲೆ ಕೂತ್ಕೊಂಡಿದ್ರು. ಟೇಬಲ್ ಮೇಲೆ ಪೇಪರ್ ಇದ್ದು ಓದ್ಕೋತ ಕೂತ್ಕೊಂಡಿದ್ರು. 3 ಜನ ಅಡುಗೆ ಮನೆಯಾಗಿದ್ದರು. ಯಾರೋ ತಮಗೆ ತಿಳಿದ ಕೆಲಸ ಮಾಡ್ತಾಯಿದ್ರು. ಯಾರು ಒಲೆ ಮುಂದೆ ಮಾಡ್ತಿದ್ರು, ಯಾರು ಸ್ವಚ್ಛ ಮಾಡ್ತಿದ್ರು, ಯಾರು ಮತ್ತೇನೋ ಮಾಡ್ತಿದ್ರು. 3 ಮಂದಿ ಅವ್ರವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ಯಾರೂ ಯಾರ ಜೊತೆಗೆ ಮಾತಾಡ್ತಾ ಇರಲಿಲ್ಲ. ಮೈತುಂಬ ಕೆಲಸ ಇದ್ದು. ಆ ಕೆಲಸದೊಳಗನೆ ಎಲ್ಲರೂ ಮಗ್ನರಾಗಿರೋಣದರಿಂದ ವಾತಾವರಣ ಮೌನವಾಗಿತ್ತು, ಸ್ತಬ್ಧವಾಗಿತ್ತು. ಆಲ್ಮೋಸ್ಟ್ ಬೆಳಗಿನ ಜಾವ ಅಂದರೆ ಟೀ ಕುಡಿಯೋ ಸಮಯ, ಅದು ಚಹಾ ಕುಡಿಯೋ ಸಮಯ, ಹೌದಿಲ್ಲ? ಇವರು ಹೊರಗಡೆ ಪೇಪರ್ ಓದ್ತಾ ಇದ್ರಲ್ಲ, ಇವರು ತಮ್ಮ ಪೇಪರ್ ಓದೋದ್ರೊಳಗೆ ಇವರು ಮಗ್ನರಾಗಿದ್ದರು.
ಒಮ್ಮಿಂದೊಮ್ಮೆಲೆ ಅಡುಗೆ ಮನೆಯೊಳಗಿಂದ ಠಳ್ ಅಂತ ಆವಾಜ್ ಬಂತು. ಅಂದರೆ ಕಪ್ಪ ಬಸಿ ಕೈಯಾಗಿಂದ ನೆಲಕ್ಕೆ ಬಿದ್ದು ಒಡೆದ ಶಬ್ದ ಬಂತು. ಠಳ್ ಅಂತ ಆವಾಜ್ ಬಂತು. ಆ ಠಳ್ ಅಂತ ಆವಾಜ್ ಬಂದ ಮೇಲೆ ಮತ್ತೆ ಯಾರೂ ಏನೂ ಮಾತಾಡಲಿಲ್ಲ. ಗಪ್, ಮೌನ. ಎಲ್ಲರೂ ಸುಮ್ಮನೆ ಇದ್ದರು. ಸ್ವಲ್ಪ ಹೊತ್ತು ಆದಮೇಲೆ ಹೊರಗೆ ಕೂತ್ಕೊಂಡಿದ್ನಲ್ಲ ಮಗ, ಅಪ್ಪನ ಕೇಳಿದ, ಅಪ್ಪ ಅಡುಗೆ ಮನೆಯಾಗಿಂದ ಕಪ್ಪ ಬಸಿ ಒಡೆದ ಶಬ್ದ ಕೇಳಿಸ್ತಲ್ಲ, ಕೇಳಿಸ್ತ ನಿನಗೆ ಅಂದ. ಹೌದು, ನನಗೂ ಕೇಳಿಸ್ತು ಅಂದಪ್ಪ. ಇದನ್ನು ಯಾರು ಹೊಡೆದಿರ್ಬೇಕಂತ ನೀನು ಅಂದ. ಅವಾಗ ನಾವು ಹೊರಗೆ ಕೂತ್ಕೊಂಡೇವಿ. ಒಡೆದದ್ದು ಒಳಗೆ ಹೊಡೆದದ, ಒಳಗಿಂದರೆ ನಮಗೆ ಕಾಣಂಗಿಲ್ಲ. ಯಾರು ಹೊಡೆದಾರಂತ ಹೆಂಗೆ ಹೇಳೋದು? ಇರೋರು 3 ಮಂದಿ ಅದಾರ, 3 ಮಂದಿಯಾಗ ಯಾರ ಕೈಯಿಂದಾರ ಹೊಡೆದಿರ್ಬೋದು ಅಂದ ಅಪ್ಪ. ಅಲ್ಲ, 3 ಮಂದಿ ಅದಾರ ಅನ್ನೋದು ನನಗೂ ಗೊತ್ತೈತಿ. ಆ 3 ಮಂದಿ ಒಳಗೆ ಯಾರು ಹೊಡೆದಿರ್ಬೋದು, ಯಾರ ಕೈಯಿಂದ ಬಿದ್ದಿರ್ಬೋದು ಇದು ಅಂತ ಕೇಳಿದ ಮಗ. ಅಲ್ಲೋ ಕಾಣ್ಲಾರ್ದನ್ನು ಹೆಂಗೆ ಹೇಳೋಕ್ಕೆ ಸಾಧ್ಯತೆ ಅಂದ ಅಪ್ಪ. ಅವಾಗ ಮಗ ಅಂದ, ಅಪ್ಪ ನೀ ಹೇಳು ಅಂದರೆ ಯಾರು ಹೊಡೆದಾರ ನಾ ಹೇಳ್ತೀನಿ ಅಂದಪ್ಪ. ಯಾರು ಹೊಡೆದಾರ ನಾ ಹೇಳ್ತೀನಿ ಅಂದ ಕೂಡಲೇ, ಅಲ್ವ ನೀನು ಇಲ್ಲೇ ಕುಂತಿ, ನಿನಗೆ ಹೆಂಗೆ ಗೊತ್ತಾಕತ್ತೆ ಅಂದವ. ನಾನು ಇಲ್ಲೇ ಕುಂತೇನೆ, ಆದ್ರೆ ನೀ ಹೇಳಂದ್ರೆ ಹೇಳ್ತೀನಿ ಯಾರು ಹೊಡೆದಾರ ನಾನು ಅಂದ. ಹೇಳಿ ನೋಡೋನು ಅಂದ ಅಪ್ಪ. ಅವಾಗ ಮಗ ಏನಂದ್ರೆ, ಅಪ್ಪ ನೀ ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ಇದನ್ನು ಅವ್ವನ ಹೊಡೆದಾಳು ಅಂದ. ಅವ್ವನು ಹೊಡೆದಾಳು ಅಂದ ಕೂಡಲೇ ಮುದುಕಕ್ಕೆ ಸಿಟ್ಟು ಬಂತ್ರಿ. ಅಲ್ಲೋ ಅಡುಗೆ ಮನ್ಯಾಗ ನಿನ್ನ ಹೆಂಡ್ತಿನೂ ಅದಾಳ, ನಿಮ್ಮ ತಂಗಿನೂ ಅದಾಳ, ಅವ್ರಿಬ್ಬರನ್ನ ಬಿಟ್ಟು ನಮ್ಮವ್ರ ಮೇಲೆ ಯಾಕೆ ನಿನ್ನ ಕಣ್ಣು ಅಂದವ. ನಮ್ಮ ಮನೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತೀನಿ ನೀನು? ಆವಾಗ ಅವ ಅಂದ, ನನ್ನ ಹತ್ರ ಎವಿಡೆನ್ಸ್ ಐತಿ ಅಂದ. ಏನು ಎವಿಡೆನ್ಸು ಅಂತ ಕೇಳಿದ. ಕಪ್ಪ ಬಸಿ ಹೊಡೆದು ಇಷ್ಟೊತ್ತಾದರೂ ಬೈಗಳು ಚಾಲೂ ಆಗಿಲ್ಲ ಅಂದ್ರೆ ಇದನ್ನು ಅವನ ಹೊಡೆದಾಳ. ಬೇರೆ ಯಾರು ಹೊಡೆದಿದ್ರ ಇಷ್ಟೊತ್ತಿಗೆ ವೇದ ಉಪನಿಷತ್ತು ಎಲ್ಲ ಶುರುವಾಗಿಬಿಡ್ತಿದ್ದವು. ಅಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ನಮ್ಮ ತಪ್ಪಿತ್ತು ಅಂದ್ರೆ ಅದನ್ನು ಮುಚ್ಚಿ ಹಾಕ್ಕೊಂಡ್ಬಿಡ್ತೀವಿ. ಇನ್ನೊಬ್ಬರ ತಪ್ಪಿಗೆ ಶಿಕ್ಷಾ ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ನಮ್ಮ ತಪ್ಪನ್ನು ಕ್ಷಮ ಮಾಡ್ಕೊಳ್ಳೋದು ದೊಡ್ಡದಲ್ಲ. ಇನ್ನೊಬ್ಬರ ತಪ್ಪು ಮಾತನ್ನು ಕ್ಷಮ ಮಾಡೋದೇ ನಿಜವಾಗಿರುವಂತಹ ಔದಾರ್ಯ, ದೊಡ್ಡದು. ಹಂಗೆ ಇನ್ನೊಬ್ಬರು ಮಾಡಿರುವಂಥ ತಪ್ಪುಗಳನ್ನು ಹೊಟ್ಟೆಯೊಳಗೆ ಹಾಕ್ಕೊಂಡು ಕ್ಷಮ ಮಾಡಿದ್ದೀವಿ ಅಂದರೆ ಅದು ಪ್ರಾಣಲಿಂಗಕ್ಕೆ ಜಲಾಭಿಷೇಕ, ಕ್ಷಮಾಭಿಷೇಕ ಸಲಿಲಂ. ವಿವೇಕೋ ವಸ್ತ್ರ ಮುಚ್ಚತೆ. ಅಭಿಷೇಕ ಮಾಡಿದ ಮೇಲೆ ಲಿಂಗ ಒರೆಸ್ತೀವಿಲ್ಲ ನಾವು ವಸ್ತ್ರ ತಗೊಂಡು. ಹಂಗೆ ಕ್ಷಮ ಅನ್ನುವಂಥ ಅಭಿಷೇಕದಿಂದ ತೊಯ್ದಿರೋ ಪ್ರಾಣಲಿಂಗವನ್ನು ಒರೆಸೋದು ಎದರಿಂದ ಅಂದ್ರೆ ವಿವೇಕ ಅನ್ನುವಂಥ ವಸ್ತ್ರದಿಂದ ಒರೆಸಬೇಕು ಅಂತ. ವಿವೇಕ ಅನ್ನುವಂಥ ವಸ್ತ್ರದಿಂದ ಒರೆಸಬೇಕು. ಸತ್ಯಮಾಭರಣಂ ಪ್ರೋಕ್ತಂ. ಯಾವಾಗಲೂ ಸತ್ಯವನ್ನು ಮಾತನಾಡೋದು, ಅದುವೇ ಪ್ರಾಣಲಿಂಗಕ್ಕೆ ಅಲಂಕಾರ, ಪ್ರಾಣಲಿಂಗಕ್ಕೆ ಆಭೂಷಣ. ವೈರಾಗ್ಯಂ ಪುಷ್ಪಮಾಲಿಕ, ವೈರಾಗ್ಯಂ ಪುಷ್ಪಮಾಲಿಕ. ನಾವು ಲಿಂಗಕ್ಕೆ ಹೂವಿನ ಮಾಲೆ ಏರಿಸ್ತೀವಲ್ಲ, ಪ್ರಾಪಂಚಿಕವಾಗಿರುವಂಥ ವಿಷಯ ವಾಸನೆಗಳ ಕಡೆಗೆ ಅನಾಸಕ್ತಿಯನ್ನು ಹೊಂದಿರೋದೇ ಪ್ರಾಣಲಿಂಗಕ್ಕೆ ಮಾಲಾರ್ಪಣೆ. ಪ್ರಾಣಲಿಂಗಕ್ಕೆ ಮಾಲಾರ್ಪಣೆ. ಗಂಧ ಸಮಾಧಿ ಸಂಪತ್ತಿ. ಯಾರು ಏನಂದ್ರೂ ಕೂಡ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದೇನೆ ಪ್ರಾಣಲಿಂಗಕ್ಕೆ ಗಂಧ. ನಮ್ಮ ಮನಸ್ಸು ಯಾವಾಗಲೂ ಏನು ಮಾಡ್ತಿರ್ತದಂದ್ರೆ ಇನ್ನೊಬ್ಬರನ್ನು ಅವಲಂಬಿಸಿಕೊಂಡಿರ್ತದೆ. ಯಾರೋ ಏನೋ ಅಂದರೂ ಖುಷಿ ಆಗ್ತದೆ, ಮತ್ತೊಬ್ಬರು ಏನೋ ಅನಬಾರ್ದು ಅಂದರೂ ದುಃಖ ಆಗ್ತದೆ. ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ, ಈಗ ಭವನದೊಳಗೆ ಲೈಟು ಬಟನ್ ಅದಾವಲ್ಲ, ಹಂಗೈತಿ ನಮ್ಮ ಪರಿಸ್ಥಿತಿ. ಬಟನ್ ಒಂದು ಕಡೆಗೆ, ಲೈಟು ಇನ್ನೊಂದು ಕಡೆಗೆ. ಈ ಲೈಟ್ ಹತ್ತಬೇಕು ಅಂದ್ರೆ ಅಲ್ಲಿ ಬಟನ್ ಹಾಕ್ಬೇಕು. ಆ ಬಟನ್ ಕೆಳಗೆ ಮಾಡಿದ್ರೆ ಹತ್ತತಿ, ಬಟನ್ ಮೇಲೆ ಮಾಡಿದ್ರೆ ಹಾರಿ ಹೋಗಿಬಿಡ್ತೈತಿ. ಹಂಗೆ
ನಮಗೆ ಖುಷಿ ಆಗಬೇಕು ಅಂದರೆ ಇನ್ನೊಬ್ಬರು ಹೊಗಳಬೇಕು, ಆವಾಗನೇ ನಮಗೆ ಖುಷಿ ಆಗೋದು. ಅಕಸ್ಮಾತ್ ಹೊಗಳು ಮನುಷ್ಯ ತೆಗಳಿದ ಅಂದರೆ ದುಃಖ ಶುರುವಾಯಿತು. ನಮ್ಮ ಬಟನ್ ಏನಾಗೈತೆ ಅಂದರೆ ಇನ್ನೊಬ್ಬರ ಬಾಯಿಯೊಳಗೈತೆ ನಮ್ಮ ಬಟನ್. ನಮ್ಮ ಖುಷಿ, ನಮ್ಮ ಸಂತೋಷ, ನಮ್ಮ ಆನಂದ ನಮ್ಮ ಕೈಯೊಳಗಿಲ್ಲ. ಹಿಂಗೆ ಇನ್ನೊಬ್ಬರ ಕೈಯೊಳಗಿರೋದನ್ನು ಎಲ್ಲವನ್ನು ತಗೊಂಡು ಯಾರು ಏನಂದರೂ ಕೂಡ ನಾನು ಸುಖಿನೂ ಆಗೋದಿಲ್ಲ, ನಾನು ದುಃಖಿನೂ ಆಗೋದಿಲ್ಲ, ನನ್ನೊಳಗೆ ನಾನು ಯಾವಾಗಲೂ ಸಮಾಧಾನವಾಗಿರ್ತೀನಿ ಅಂತ ಯಾವ ಪ್ರತಿಜ್ಞೆ ಮಾಡ್ತಾನೋ ಅವನು ಪ್ರಾಣಲಿಂಗಕ್ಕೆ ಗಂಧವನ್ನಿಟ್ಟಂತೆ. ಗಂಧ ಸಮಾಧಿ ಸಂಪತ್ತಿ, ಸಮಾಧಿ ಸಂಪತ್ತಿ ಅಕ್ಷತಾ ನಿರಹಂಕೃತಿ. ಏನೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಅಹಂಕಾರವನ್ನು ಪಡೆದೇ ವಿನಮ್ರ ಭಾವನೆಯಿಂದ ನಾವು ನಡ್ಕೊಳ್ತಾ ಇದ್ವಿ ಅಂದರೆ ಅದುವೇ ಪ್ರಾಣಲಿಂಗಕ್ಕೆ ಧರಿಸಿದ ಗಂಧದ ಮೇಲೆ ಅಕ್ಷತೆಯನ್ನು ಹಾಕಿದಂತೆ. ಹಿಂಗ ಶ್ರದ್ಧಾ ಧೂಪ ಮಹಾಜ್ಞಾನಂ ಜಗದ್ಭಾಸಿ ಪ್ರದೀಪಿಕಾ. ಭಗವಂತನ ಮೇಲಿರುವಂತಹ ಅನನ್ಯವಾದ ಶ್ರದ್ಧೆಯೇ ಧೂಪ ಬೆಳಗ್ತೀವಲ್ಲ ಇಷ್ಟಲಿಂಗಕ್ಕೆ. ಪ್ರಾಣಲಿಂಗಕ್ಕೆ ಧೂಪ ಯಾವುದು ಅಂದ್ರೆ ನಮ್ಮ ಶ್ರದ್ಧೆಯೇ ಧೂಪ. ಆತ್ಮ ಅನಾತ್ಮಗಳ ಜ್ಞಾನವೇ, ಶಿವನ ಜ್ಞಾನವೇ ಪ್ರಾಣಲಿಂಗಕ್ಕೆ ದೀಪ. ಹಿಂಗೆ ಉತ್ತಮವಾಗಿರುವಂತಹ ಬದುಕಿನ ಮೌಲ್ಯಗಳೇ ಪ್ರಾಣಲಿಂಗದ ಪೂಜೆಗೆ ಸಾಮಗ್ರಿಗಳು ಅಂತ ಭಾವಿಸಿಕೊಂಡು ಜೀವನದ ಮೌಲ್ಯಗಳನ್ನು ರೂಢಿಸಿಕೊಂಡು ನಾವು ಸಾಗಿದ್ದೇವೆ ಅಂದರೆ ಅದು ಪ್ರಾಣಲಿಂಗದ ಬಹಿರಂಗದ ಅರ್ಚನೆ ಅಂತ ಭಾವಿಸಿಕೊಂಡು ನಾವು ಅಂತರ್ಲಿಂಗದ ಬಹಿರಂಗ ಪೂಜೆ ಮತ್ತು ಅಂತರಂಗದ ಪೂಜೆ ಈ ಎರಡೂ ಪೂಜೆಗಳನ್ನು ಮಾಡ್ತಾ ಸಾಗಿದಾಗ ಅವುಗಳ ಸಾಕ್ಷಾತ್ಕಾರ ನಮಗೆ ಆಗಿ ನಾವು ಪರಿಪೂರ್ಣ ವೀರಶೈವಲಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಶಾಸ್ತ್ರಗ್ರಂಥಗಳಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಉಪದೇಶ ಮಾಡಿದವರಾಗಿದ್ದಾರೆ. ಈ ಅಂತರ್ಲಿಂಗಾನುಸಂಧಾನದಲ್ಲಿ ಎಲ್ಲಕ್ಕಿಂತಲೂ ಬಿಗಿಲಾಗಿ ಧ್ಯಾನ ಬಹಳ ಮುಖ್ಯವಾಗಿರುವಂಥದ್ದು. ಇಂಗ್ಲೀಷ್ನೊಳಗೆ ನಾವು ಮೆಡಿಟೇಷನ್ ಅಂತ ಕರಿತೀವಿ. ಧ್ಯಾನದಿಂದಲೇ ಮನಸ್ಸಿಗೆ ಶಾಂತಿ ಸಿಗೋದು. ನೋ ಮೆಡಿಟೇಷನ್ ನೋ ಪೀಸ್, ನೋ ಮೆಡಿಟೇಷನ್ ನೋ ಪೀಸ್. ಮೆಡಿಟೇಷನ್ ಇಲ್ಲ, ಧ್ಯಾನ ಇಲ್ಲ ಅಂದರೆ ಶಾಂತಿ ಇಲ್ಲ. ಈಗಲೇ ಧ್ಯಾನ ಶುರು ಮಾಡಿದರೆ ಈಗಲೇ ಶಾಂತಿ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಶಾಂತಿಗೆ, ನೆಮ್ಮದಿಗೆ ಧ್ಯಾನ ಬಹಳ ಮುಖ್ಯವಾಗಿರುವಂತಹದ್ದು. ಧ್ಯಾನ ಅಂದರೆ ಮನಸ್ಸನ್ನು ಒತ್ತಾಯಪೂರ್ವಕ ನಿಯಂತ್ರಣ ಮಾಡೋದಲ್ಲ. ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿ. ಅದನ್ನು ನಿರೋಧ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡೋದು. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರುವಂಥ ಪ್ರಕ್ರಿಯೆ ಏನು ಅಂದರೆ ಮನಸ್ಸನ್ನು ಲಕ್ಷ್ಯ ಕೊಟ್ಟು ನೋಡೋದು ಕೂಡ ಒಂದು ಧ್ಯಾನನೇ. ತಾನು ಸಾಕ್ಷಿಯಾಗಿ ಬರುವ ಎಲ್ಲ ವಿಚಾರಗಳನ್ನು ಬರಲಿಕ್ಕೆ ಬಿಟ್ಟು, ಹೋಗುವ ವಿಚಾರಗಳನ್ನು ಹೋಗಲಿಕ್ಕೆ ಬಿಟ್ಟು, ಆ ವಿಚಾರಗಳ ಜೊತೆಗೆ ಬರೋದು ಇಲ್ಲ, ಆ ವಿಚಾರಗಳ ಜೊತೆಗೆ ಹೋಗೋದು ಇಲ್ಲ, ತಾನು ಅದರಿಂದ ಹೊರಗುಳಿದ ಅಂದ್ರೆ ಅದು ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಶ್ರೇಷ್ಠವಾಗಿರುವಂಥ ಸಾಧನ ಅನ್ನುವಂತಹ ಧ್ಯಾನದ ಪ್ರಕ್ರಿಯೆಯನ್ನು ಕೂಡ ಹೇಳ್ಕೊಂಡು ಬಂದವರಾಗಿದ್ದಾರೆ. ಧ್ಯಾನದ ಹಲವಾರು ಸಾಧನಗಳಿದಾವೆ. ಅದರೊಳಗೆ ನಮಗೆ ಯಾವುದು ಶೂಟ್ ಆಗ್ತದಲ್ಲ, ಯಾವುದು ಶಟ್ ಆಗ್ತದಲ್ಲ, ಆ ಪ್ರಕ್ರಿಯೆಯನ್ನು ನಾವು ಉಪಯೋಗಿಸಿಕೊಂಡು ಧ್ಯಾನ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಮನಸ್ಸಿಗೆ ಶಾಂತಿ, ಪರಮಾತ್ಮನ ಸಾಕ್ಷಾತ್ಕಾರ ಎರಡೂ ಕೂಡ ಪ್ರಾಪ್ತಿ ಆಗ್ತವ ಅನ್ನುವಂಥದ್ದನ್ನು ವ್ಯಕ್ತ ಮಾಡಿ ಇಷ್ಟಲಿಂಗದ ಪೂಜೆಯ ಜೊತೆಗೆ ಅಂತರ್ಲಿಂಗಗಳ ಅನುಸಂಧಾನದವರೆಗೂ ಸಾಗಿದಾಗ ಅದು ಪರಿಪೂರ್ಣ ವೀರಶೈವ ಅಂತ ಕರೆಸ್ಕೊಳ್ತದೆ.
ಆ ದಿಶೆಯಲ್ಲೂ ಕೂಡ ನಾವು ಮುಂದುವರಿಬೇಕು ಅನ್ನೋದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ತುಮಕೂರಿನ ಸಿದ್ಧಗಂಗಾದ ಶ್ರೀಗಳವರು ಶಿವಕುಮಾರ ಮಹಾಸ್ವಾಮಿಗಳವರು 111 ವರ್ಷ ಬದುಕಿದರು. ಎಷ್ಟು? 111 ವರ್ಷ ಬದುಕಿದರು. ಅವ್ರು 111 ವರ್ಷ ಬದುಕಲಿಕ್ಕೆ ಮಾಡಿರುವಂಥ ಸಾಧನೆ ಏನೂ ಅಲ್ಲ. ಏನು ಅಂದ್ರೆ, ದಿನಾಲು ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆಗೆ ಈ ಎರಡೂ ಲಿಂಗಗಳ ಅನುಸಂಧಾನವನ್ನು ಅವ್ರು ಮಾಡ್ತಾಯಿದ್ರು. ದಿವಸಕ್ಕೆ 3 ತಾಸು ಈ ಅನುಸಂಧಾನ ಮಾಡಿದರ ಪ್ರತಿಫಲ ಏನಾಗಿತ್ತು ಅಂದ್ರೆ, ಅವರ ಅಂತರಂಗನೂ ಶುದ್ಧಿಯಾಗಿತ್ತು, ಬಹಿರಂಗನೂ ಶುದ್ಧಿಯಾಗಿತ್ತು. ಅಂತರಂಗದ ರೋಗಗಳು ದೂರಾಗಿದ್ದು, ಬಹಿರಂಗಗಳ ರೋಗನೂ ದೂರಾಗಿದ್ದು, 111 ವರ್ಷ ನಿರೋಗಿಯಾಗಿ ಅವರು ಬದುಕಲಿಕ್ಕೆ ಕಾರಣ ಆಗಿತ್ತು. ಕೇವಲ ಅವರಂತಲ್ಲ, ಯಾರೇ ಈ ಸಾಧನೆಯನ್ನು ಮಾಡಿದರೂ ಕೂಡ ಅವರ ಎಲ್ಲ ರೀತಿಯಾಗಿರುವಂತಹ ಭವಿಷ್ಯ ಉಜ್ವಲಗೊಳ್ಳೋದರಲ್ಲಿ ಸಂದೇಹ ಇಲ್ಲ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಆ ದಿಶೆಯಲ್ಲಿ ನಾವೆಲ್ಲ ಮುಂದುವರಿಬೇಕು ಅನ್ನೋದನ್ನು ಇಲ್ಲೇ ಹೇಳ್ತಾ, ಕೊನೆಗೊಂದು ಮಾತು ಹೇಳ್ತಾರೆ ಅವರು. ಏನು ಅಂದ್ರೆ, ನಮಗೆ ಅಂತರ್ಲಿಂಗದ ಅನುಸಂಧಾನ ಮಾಡಲಿಕ್ಕೆ ಆಗೋದಿಲ್ಲಪ್ಪ, ನಮಗೆ ಅದರಲ್ಲಿ ಗತಿ ಇಲ್ಲ, ಉಪಾಯ ನಮಗೆ ಗೊತ್ತಿಲ್ಲ, ಪುರುಷತ್ವ ನಮಗಿಲ್ಲ. ಆವಾಗ ನಾವೇನು ಮಾಡಬೇಕು? ಅದಕ್ಕೂ ಕೂಡ ರೇಣುಕ ಭಗವತ್ಪಾದರು ಸೂಕ್ತವಾಗಿರುವಂಥ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದೇನು ಅಂದ್ರೆ, ಅಂತರ್ಧಾರಯಿತು ಲಿಂಗಂ ಅಶಕ್ತ ಶಕ್ತ ಏವವ ಬಾಹ್ಯಂತೂ ಧಾರಯೇ ಲಿಂಗಂ ತದ್ರೂಪಮಿತಿ ನಿಶ್ಚಯ. ಒಂದು ವೇಳೆ ಪ್ರಾಣಲಿಂಗ ಭಾವಲಿಂಗಗಳನ್ನು ನಮಗೆ ಧರಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಅವಾಗೇನು ಮಾಡಬೇಕು ಅಂದ್ರೆ, ಒಂದು ವೇಳೆ ಪ್ರಾಣಭಾವಲಿಂಗಗಳನ್ನು ಧರಿಸ್ಕೊಳ್ಳಿಕ್ಕೆ ನೀನು ಶಕ್ತನಿರಲು ಪರವಾಗಿಲ್ಲ, ಶಕ್ತನಿರದೇ ಇದ್ದರೂ ಪರವಾಗಿಲ್ಲ, ಹೊರಗಡೆ ಮಾತ್ರ ಅವಶ್ಯವಾಗಿ ಲಿಂಗವನ್ನು ಧರಿಸಿಕೊಳ್ಬೇಕು. ಆ ಪ್ರಾಣಭಾವಲಿಂಗಗಳ ಸ್ವರೂಪವೇ ಇದು ಅಂತ ಭಾವನಾ ಮಾಡಿಕೊಂಡು ಈ ಲಿಂಗವನ್ನು ಧರಿಸ್ಕೊಂಡ್ರೂ ಸಾಕು. ಈಗ ಆಗದಿದ್ದರೂ ಮುಂದೊಂದು ಕಾಲಕ್ಕೆ ಯಾವುದೋ ಒಂದು ಸಮಯದಲ್ಲಿ ಹೊರಗಡೆ ಧರಿಸ್ಕೊಂಡಿರುವಂಥ ಈ ಲಿಂಗವೇ ನಿಮ್ಮನ್ನದು ಒಳಗಡೆ ಕರ್ಕೊಂಡು ಹೋಗ್ತದ ಅನ್ನುವಂಥ ಮಾತನ್ನು ರೇಣುಕ ಭಗವತ್ಪಾದರು ಹೇಳಿದವರಾಗಿದ್ದಾರೆ. ಅದಕ್ಕೆ ಒಳಗಡೆ ನಾವು ಮಾಡೋಕ್ಕಾಯ್ತೋ ಆಗಲಿಲ್ಲೋ ಬಿಟ್ಬಿಡೋಣ, ಅದನ್ನು ಆಯಿತು ಬಹಳ ಒಳ್ಳೆಯದು, ಆಗದಿದ್ದರೂ ಪರವಾಗಿಲ್ಲ, ಒಳಗಡೆ ಹೋಗೋಕೆ ಆಗಂಗಿಲ್ಲ, ಮತ್ತು ಹೊರಗೆ ಕಟ್ಕೊಂಡು ಏನು ಮಾಡೋದು ಅಂತ ತಿಳ್ಕೊಂಡು ಹೊರಗಿಂದ ಬಿಡೋಂಗಿಲ್ಲ. ಹೊರಗಿನ ಲಿಂಗವನ್ನು ಧರಿಸಿಕೊಳ್ಳಲೇಬೇಕು. ಇವತ್ತಿಲ್ಲ ನಾಳೆ ಆ ಲಿಂಗ ನಮ್ಮನ್ನು ಖಂಡಿತವಾಗಲೂ ಒಂದು ದಿವಸ ಒಳಗಡೆ ಕರ್ಕೊಂಡು ಹೋಗ್ತದ ಅನ್ನುವಂತಹ ದಾರಿಯನ್ನು, ಮಾರ್ಗವನ್ನು ರೇಣುಕ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ.